So let us see the next problems. Two girls, each of weight 400. Two girls, each weight 400 Newton. Climb up a rope through height. So examples of climbing ಏನಂತ ಹೇಳಿದ್ದೀನಿ ಈಗ ಲಾಸ್ಟ್ ಪ್ರಾಬ್ಲಮ್ಸ್. even in the last problems a boy climbs a steps. So climbs a steps from the ground, he reaches a certain height. So this is an example of previous problem. ಗೊತ್ತು potential energy, because he is reaching a certain height, certain position, certain configuration ಇದು. ಸೊ ನಾವು ಗರ್ಲ್ಸ್ ಆಫ್ ಈಚ್ ವೇಟ್ ದೇ ಕ್ಲೈಮ್ ಅಪ್ ಎ ರೋಪ್, ಒಂದು ರೋಪ್ ಇರುತ್ತೆ ಥ್ರೂ ಎ ಹೈಟ್ ಆಫ್ 8 ಮೀಟರ್ಸು. ಒಂದು ರೋಪಿಂದ ಇಟ್ಕೊಂಡು ಹತ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ರಾಕ್ ಕ್ಲೈಂಬಿಂಗ್ ಅಂತ ಅಂದ್ಕೊಳ್ಳೋಣ, ರಾಕ್ ಹತ್ತಾ ಇರ್ತಾರೆ, ಯಾವುದೋ ಇಲ್ಲಿ ರಾಕ್ ಇರುತ್ತೆ ಈ ಥರ. ಸೊ ಒಂದು ಹಗ್ಗ ಕಟ್ಕೊಂಡು ಹತ್ತುತ್ತಾರೆ, ಇಲ್ಲಿಂದ ಶುರು ಮಾಡಿ ಒಂದು ಹಗ್ಗ ಕಟ್ಕೊಂಡು ಹಿಂಗೆ ಹತ್ತುತ್ತಾರೆ. ಸೊ ಹತ್ತಾದಮೇಲೆ ಯಾವುದೋ ಒಂದು ಪೊಸಿಷನ್ ರೀಚ್ ಆಗಿರ್ತಾರೆ, ಈ ಡಿಸ್ಟೆನ್ಸಿಂದ ಒಂದು ಹೈಟ್ ರೀಚ್ ಆಗಿರ್ತಾರೆ. ಎಕ್ಸಾಂಪಲ್ ಆಫ್ ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ. ಪೊಟೆನ್ಷಿಯಲ್ ಎನರ್ಜಿ ನಾಟ್ ಕೈನೆಟಿಕ್ ಎನರ್ಜಿ. ಗೊತ್ತಾಗ್ತಾ ಇದೆಯಾ? ಸೊ ಎಲ್ಲಿ ಲೈಕ್ ಹೈಟು ಈ ಥರ ಕೊಟ್ಟಿರ್ತಾರೆ. ಸೊ ವೆನ್ ಯು ಸಿ ದ ವರ್ಡ್ ಹೈಟ್ ಇನ್ ಆಲ್ ದೋಸ್ ಕೇಸಸ್ ಇಟ್ ವಿಲ್ ಬಿ ಕ್ವಶನ್ ಆಫ್ ಪೊಟೆನ್ಷಿಯಲ್ ಎನರ್ಜಿ. 8 meter. We name one of the girls A and other as B. 2 girls. ಇಲ್ಲಿ ಮಾಸ್ ಕೊಟ್ಟಿದ್ದಾರಾ? ಎಷ್ಟು? 400 ಕೊಟ್ಟಿದ್ದಾರೆ. ಇನ್ ಪ್ರೀವಿಯಸ್ ಪ್ರಾಬ್ಲಮ್ಸ್ ವೆಯ್ಟ್ ನೋಡ್ತಾ ಇದ್ದು ಎಷ್ಟು, ಸಮ್ ಕೆ ಜಿ, ಸೇ 50 kg 60 kg ಈ ಥರ. ಇಲ್ಲೇನು ಕೊಟ್ಟಿದ್ದಾರೆ? ಇನ್ಸ್ಟೆಡ್ ಆಫ್ ವೇಟ್ they have directly given the force. ಸೊ ಒಬ್ಬ ಪರ್ಸನ್ ಇರ್ತಾನೆ. ಇವನು ಯಾಕೆ ಇಷ್ಟು ಕೆಟ್ಟದ ಬರೀತೀನಿ. ಒಬ್ಬ ಮನುಷ್ಯ ಸೇ 50 kg ಇತ್ತು ಅಂತಂದರೆ ಅವನು ಎಷ್ಟು ಫೋರ್ಸ್ ಆಗ್ತಾನೆ ಆನ್ ದ ಗ್ರೌಂಡ್? ಸೊ ಫೋರ್ಸ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಲರೇಷನ್ 50 ಇಂಟು 9.8 ಅಷ್ಟು ನ್ಯೂಟನ್. ಕರೆಕ್ಟಾ? 50 ಇಂಟು 9.8 ಎಷ್ಟು? ಒಂದ್ಸಲ ಮಾಡೋ. 50 ಇಂಟು 10 500. 50 ಇಂಟು 10 ಮೈನಸ್ 0.2 500 ಮೈನಸ್ 50 ಇಂಟು 0.2 50 into 0.1 10% of 50 0.1 ಅಂದರೆ 10% ತಾನೆ. 50 into 0.15 50 into 0.2 10 ಇದೆಲ್ಲ 10% ಅಲ್ವಾ? ಇದು 10%, ಇದು 20%, 15 ಬರೋ 30%, 14 40%, 50%, ಲೈಕ್ ದಟ್ 5 becomes 50 ಪರ್ಸೆಂಟೇಜು. ಗೊತ್ತಾಯ್ತಾ? ಗೊತ್ತಾಗಿಲ್ಲ. ಸಮ್ ವ್ಯಾಲ್ಯೂ, ಸೇ ಗಿವನ್ ದ ವ್ಯಾಲ್ಯೂ 50, ಸೇ 10%, 20%, 40%, ಸೇ 60%, 80%. ಎಕ್ಸಾಂಪಲ್ ಕೊಡ್ತೀನಿ. 100%, 10% 5, 20% 10, ಲೈಕ್ 40% 20, 60% 30, 80% ಅಂದರೆ 40, 100% ಅಂದರೆ 50. ಸೊ ವಾಟ್ ಈಸ್ 10%? 10% means 0.1, 20% means 0.2, 40% means 0.4, 60% means 0.6, 80% means 0.8, 100% means 1.0. ಎಕ್ಸಾಂಪಲ್ ಬರೆದಿಲ್ಲ, ಎಲ್ಲನೂ ಬರಿಬೋದು. 55% ಬರಿಬೋದು, 55 ಇನ್ಫೈನೈಟ್ ನಂಬರ್ಸ್ ಬರಿಬೋದು. ಕರೆಕ್ಟಾ? 11%, 12%, 30% ಎಲ್ಲ ಬರಿಬೋದು. ಸಿಂಪಲಾಗಿ ಹೇಳ್ತಾ ಏನು ಅಂತಂದರೆ ಲೈಕ್ 50 ಇಂಟು 0.1 ಅಂದರೆ ಏನರ್ಥ? ಸೊ 50 ಇಂಟು 10% ಆಫ್ ದಟ್ ನಂಬರ್ ಅಂತ ಅರ್ಥ. ಗೊತ್ತಾಗ್ತಿದೆಯಾ? ಸರಿ, 10% ಆಫ್ 50, 10% ಆಫ್ 50 ಅಂತ ಅರ್ಥ. ಅಂದರೆ ಏನಂತ ನೋಡಿಲಿ, 50 ಇಂಟು 0.1
50 × 0.1 ಅಂತಂದರೆ 1/10 ಅಂತಲ್ವಾ, ಅಂದರೆ 110 10 ಕ್ಯಾನ್ಸಲ್ ಆಗುತ್ತೆ ಅಂತಲ್ವಾ, ಯು ಗೆಟ್ 5 ಅಲ್ವಾ, ಈ ಥರ. ಸೊ 2-3 ವೇಸ್ ಇರುತ್ತೆ, ನಮಗೆ ಗೊತ್ತಾಗಬೇಕು 0.1 0.2 0.3 ಅಂತಾರೆ, ಲೈಕ್ 10% 20% 30% ಆ ಥರ ಕೇಳ್ತಾಯಿದ್ದಾರೆ ಅಂತ. ಸೊ ಇನ್ ಪ್ರೀವಿಯಸ್ ಪ್ರಾಬ್ಲಮ್ ವಾಟ್ ವಿ ಆರ್ ಸಾಲ್ವಿಂಗ್, ಸೇ 50. ಸೊ ಐ ಆಮ್ ಜಸ್ಟ್ ಗಿವಿಂಗ್ ಎನ್ ಎಕ್ಸಾಂಪಲ್ ಫಾರ್ ಫೋರ್ಸ್. ಇಲ್ಲಿ ಏನು ಕೊಟ್ಟಿರೋದು, ಇಲ್ಲಿ ನ್ಯೂಟನ್, ದೇ ಹ್ಯಾವ್ ಗಿವನ್ 400 ನ್ಯೂಟನ್, ನಾಟ್ ಕೆ ಜಿ. ಸೊ ಓವರ್ ಆಲ್ ವೆಯ್ಟು ಮತ್ತು ಗ್ರಾವಿಟೇಷನ್ ಸೇರಿಸಿ ಕೊಟ್ಬಿಟ್ಟಿದ್ದಾರೆ, ಕರೆಕ್ಟಾ. ಫೋರ್ಸ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಲರೇಷನ್, ಅದ್ರ ಯೂನಿಟ್ ಏನು ಬರುತ್ತೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನ್ಯೂಟನ್ ಬರುತ್ತೆ. ಎಷ್ಟು ಮಾಸ್ ಅಂದರೆ ಕೆ ಜಿ, ಆಕ್ಸಲರೇಷನ್ಗೆ ಯೂನಿಟ್ ಇದೆ, ಅದೆರಡು ಸೇರಿದ್ರೆ ಫೋರ್ಸ್ ಇಂಟು ಆಕ್ಸಲರೇಷನ್ ಎರಡು ಸೇರಿಸಿ ಕೊಟ್ಬಿಟ್ಟಿದ್ದಾರೆ. ಆ ಫೋರ್ಸ್ ಬರೀ ವೆಯ್ಟ್ ಕೊಟ್ಟಿದ್ರೆ, ಇಫ್ ದೇ ಹ್ಯಾವ್ ಗಿವನ್ ಜಸ್ಟ್ ವೆಯ್ಟ್ ಕೊಟ್ಟಿದ್ರೆ ಆಗ ನಾವು ವೆಯ್ಟ್ ಡೈರೆಕ್ಟ್ ಯೂಸ್ ಮಾಡ್ಬೋದಾಯಿತು, ಮಾಸ್ ಇಂಟು ಆಕ್ಸಲರೇಷನ್ ಇಂಟು ಗ್ರಾವಿಟಿ. ಸೊ ಇರಲಿ, ಆ ಪಾಯಿಂಟ್ ಬರ್ತೀನಿ. ಈಗ ಇಲ್ಲಿ ಹೇಳೋ ಎಷ್ಟು 50 kg ಒಬ್ಬ ಪರ್ಸನ್ ಇರ್ತಾನೆ ಅಂತಂದರೆ 50 × 0.2 50 × 0.2 is 10, 20% of 50. 50 × 0.1 is 5, 10, 10%, 10, 20, 30, 40, 50% ಅವ್ರಿಗೆ ಆ್ಯಡ್ ಮಾಡ್ತಾ ಇದ್ರೆ 5, 10, 15, 20, 25, 30, 35, 40, 45, 50. ಸೊ 500 - 10 490. ಸೊ 50 kg ಒಬ್ಬ ಮನುಷ್ಯ ಇತ್ತು ಅಂದರೆ 490 ನ್ಯೂಟನ್ ಅಷ್ಟು ಫೋರ್ಸ್ ಆಗ್ತಿರ್ತಾನೆ, ಗೊತ್ತಾಯ್ತಾ. ಸೊ ನಾವು ಒಂದು 60 kg ಇತ್ತು ಅಂದರೆ ಇದಕ್ಕಿಂತ ಜಾಸ್ತಿ, ಒಂದು 550 ಈ ಥರಷ್ಟು ನ್ಯೂಟನ್ಸ್ ನಾವು ಹಾಕ್ತಾಯಿರ್ತೀವಿ, ಫೋರ್ಸ್ ಹಾಕ್ತಿರ್ತೀವಿ. ಸೊ ವಾಟ್ ದೇ ಹ್ಯಾವ್ ಗಿವನ್ ಈಸ್ ನಾಟ್ ಕೆ ಜಿ ಆರ್ ನಾಟ್ ದ ಮಾಸ್, ದೇ ಹ್ಯಾವ್ ಗಿವನ್ ದ ಡೈರೆಕ್ಟ್ಲಿ ದ ಫೋರ್ಸ್, ಗೊತ್ತಾಯ್ತಾ. ಸೊ ನಾವು instead of in our potential energy, formula of potential energy, mass, gravitation into height, if they have given just mass, we multiply gravitation and height. So now instead of this what they have given is this, mass into gravity ಎರಡು ಕಂಬೈನ್ ಮಾಡಿಬಿಟ್ಟು ಒಬ್ಬರಿಗೆ 400 ನ್ಯೂಟನ್ನು, 2 girls of each weight, ಇಬ್ಬರು ವೆಯ್ಟು 400, ಇಬ್ಬರು ವೆಯ್ಟು 400, ಬಟ್ ದೇ ಕ್ಲೈಮ್ ಅಪ್ ಎ ರೋಪ್ ಆಫ್ ಹೈಟ್ 8 ಮೀಟರ್. 8 ಮೀಟರ್ ರೋಪ್ನ ಇಬ್ಬರು ಸೇಮ್ ವೆಯ್ಟ್ ಇರೋರು ಕ್ಲೈಮ್ ಮಾಡ್ತಾರೆ. ದೆನ್ ವಿ ನೇಮ್ 2 girls, 1 girls ಟೇಕ್ 20 seconds, 1 girls ಟೇಕ್ 20 seconds, ಅದರ್ ಗರ್ಲ್ಸ್ ಟೇಕ್ ಎಷ್ಟು, ಒಬ್ಬರು 20 ಇನ್ನೊಬ್ಬರು 50. ಸೇ ಗರ್ಲ್ ಎ ಗರ್ಲ್ ಬಿ, ಆಯಿತಾ, ಗರ್ಲ್ ಎ ಗರ್ಲ್ ಬಿ. ದೆನ್ ಟೈಮ್ ಎಷ್ಟು, ಇಲ್ಲಿ ಎಷ್ಟು 20 seconds, ಟೈಮಲ್ಲಿ 50 seconds, 20 seconds ಆ್ಯಂಡ್ 50 seconds. ಇಬ್ರದ್ದು ವೆಯ್ಟು 400 ನ್ಯೂಟನ್, ಇಬ್ರದ್ದು 400 ನ್ಯೂಟನ್. ಲೈಕ್ ಹೈಟ್ ಎಷ್ಟು, ಹೈಟ್ ಆಸ್ ಆಲ್ಸೋ ಸೇಮ್ 8 ಮೀಟರ್. ಸರಿನಾ. ಸೊ ನೌ ಟು ಫೈಂಡ್ ದ ಪವರ್, ಸೆ ಪವರ್ ಆಫ್ ಎ, ಪಿ ಎ ಈಸ್ ಈಕ್ವಲ್ ಟು, say power of A is equal to, so energy of A over time of A, energy of A over time of A, correct. So E ಏನು, energy is equal to potential energy is equal to mgh. what they have given is mg ಕೊಟ್ಟಿದ್ದಾರೆ 400 ಇಂಟು ಹೈಟ್ ಎಷ್ಟು 8, 32,100, ಕರೆಕ್ಟಾ. 3200 ಏನಿದು ಜೌಲ್ಸ್, ಸರಿನಾ. ಸೊ ದೆನ್ ಪವರ್ ಆಫ್ ಎ, ಪಿ ಎ ಈಸ್ ಈಕ್ವಲ್ ಟು 3200 ಓವರ್ 3200 ಓವರ್ ಟೈಮ್ ಎಷ್ಟು, ಹಾಂ ಟೈಮು 20 seconds. 20 secondsಗೆ ತಾನೇ ಅವಳು 8 ಮೀಟರ್ ರೋಪ್ನ ಹತ್ತಾ ಇರೋದು, ಕರಳ. ಒಬ್ಳು 20 seconds ಹತ್ತಾಳೆ, ಇನ್ನೊಬ್ಳು ಎಷ್ಟು ಹತ್ತಾಳೆ 50 seconds ಹತ್ತಾಳೆ. ಸೇಮ್ ಡಿಸ್ಟೆನ್ಸು, ಯಾರು ಪವರ್ ಜಾಸ್ತಿ ಯಾರು ಪವರ್ ಕಮ್ಮಿ, ಇಬ್ಬರು ಸೇಮ್ ವೇಟ್ ಇದ್ದಾರೆ, ಸೇಮ್ ಡೇಟ್. ಸೊ ಯಾರು ಕಮ್ಮಿ ಟೈಮ್ ತಗೋತಾರೆ ಅವರು ಪವರ್ ಜಾಸ್ತಿ. ಓವರ್ ಟೇಕ್ಸ್ ಲೆಸ್ ಟೈಮ್ ವಿಲ್ ಹ್ಯಾವ್ ಮೋರ್ ಪವರ್, ಕರೆಕ್ಟಾ.
ಕರೆಕ್ಟಾ? ಸೊ ನಾವು ಆಲ್ಸೋ ಅಬ್ಸರ್ವ್ ಹಿಯರ್, ಡಿನಾಮಿನೇಟರ್ಲಿ ವ್ಯಾಲ್ಯೂ ಕಮ್ಮಿ ಆದಂಗೆ ನ್ಯೂಮರೇಟರ್ ಜಾಸ್ತಿ ಆಗುತ್ತೆ. ಸೊ 220 ಹೋಯ್ತು, 320/2, 2 1s 1 ಹಿಡಿತು, 6 160. PA is equal to 160 watts. ಕರೆಕ್ಟಾ? ಹಾಂ, ವ್ಯಾಟ್ ವೋಲ್ಟ್ ಅಲ್ಲ, ವ್ಯಾಟ್. ನೆಕ್ಸ್ಟ್ ಸಿಮಿಲರ್ಲಿ ಎನರ್ಜಿ ಆಫ್ ಬಿ ಈಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಎನರ್ಜಿ ಎಷ್ಟಿರುತ್ತೆ? ಸೇಮಾ? ಅವಳು ಅಷ್ಟೇನಾ? 400 × 8. ಡಿಫ್ರೆಂಟ್ ಕೊಟ್ಟಿದ್ರೆ ಡಿಫ್ರೆಂಟ್ ಬರ್ತಾಯಿತ್ತು, ಸೇಮ್ ಕೊಟ್ಟಿದ್ರೆ ಸೇಮ್. ಸೊ ಪವರ್ ಆಫ್ ಬಿ ಈಸ್ ಈಕ್ವಲ್ ಟು ಸೇಮ್ 3200 joules ಓವರ್ ದಿಸ್ 50 ಸೆಕೆಂಡ್ಸ್. ಕರೆಕ್ಟಾ? ಇಲ್ಲೊಂದು ಆಯಿತು. ಸೊ 320/5, 5 6 30, 2 ಉಳಿತು, 4 ಇನ್ನೊಂದು 0, ಬಟ್ ಹಾಂ, ಸಾರಿ 64 ಅಷ್ಟೇ. ಕರೆಕ್ಟ್, ಸಾರಿ. ಸೊ 160. ಸೊ ಪವರ್ ಆಫ್ ಎ ಇಸ್ 160, ಪವರ್ ಆಫ್ ಬಿ ಇಸ್ 64. ಯಾರಿಗೆ ಜಾಸ್ತಿ ಪವರು? 160 ಸೊ ದಟ್ಸ್ ವೈ ಶಿ ಈಸ್ ಟೇಕಿಂಗ್ ಲೆಸ್ ಟೈಮ್. That's why she is taking less time. She is taking less time here. She is taking less time here. Kadme, if someone takes less time and do the same work, then he is efficient. ಕಡಿಮೆ ಟೈಮ್ಗೆ ತೊಗೊಂಡು ಅಷ್ಟೇ ಕೆಲಸ ಮಾಡಿದ್ರೆ ಎಫಿಷಿಯನ್ಸಿ ಅಂತ. ಹೌದಾ? ಕಡಿಮೆ ಬಾಲ್ಸಲ್ಲಿ ಜಾಸ್ತಿ ರನ್ ನೋಡಿದ್ರೆ ಎಫಿಷಿಯೆಂಟ್ ಬ್ಯಾಟಿಂಗ್ ಅಂತಾರೆ, ಸ್ಟ್ರೈಕ್ ರೇಟ್ ಜಾಸ್ತಿ ಅಂತಾರೆ. ಒಬ್ಬ ಮನೆ ಕಟ್ಟೋಕ್ಕೆ ಒಬ್ಬ 1 ವರ್ಷ ತೊಗೊಂಡ್ರೆ, ಇನ್ನೊಬ್ಬ 2 ವರ್ಷ ತೊಗೊಂಡ್ರೆ 1 ವರ್ಷ ಬೇಗ ಕೆಲಸ ಮಾಡ್ದ, ಎಫಿಷಿಯೆಂಟಾಗಿ ಮಾಡ್ದ ಅಂತಾರೆ. ಕರೆಕ್ಟಾ? ಸೊ ಟೈಮು ಡಿನಾಮಿನೇಟರ್ಲಿರೋದ್ರಿಂದ ಸೊ ಯಾವಾಗಲೂ ಅಷ್ಟೇ, ಡಿನಾಮಿನೇಟರ್ಲಿ ವ್ಯಾಲ್ಯೂ ಕಡಿಮೆ ಆದಂಗೆ ನ್ಯೂಮರೇಟರ್ಲಿ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಇಲ್ಲಿ ನೋಡು, ಇಲ್ಲೆಷ್ಟಿತ್ತು? ಒಂದು ಕೇಸಲ್ಲಿ 3200 ಓವರ್ 20, ಇನ್ನೊಂದು ಕೇಸಲ್ಲಿ 3200 ಓವರ್ 50. ಇಲ್ಲಿ ಡಿನಾಮಿನೇಟರ್ ವ್ಯಾಲ್ಯೂ ಕಮ್ಮಿ ಇದೆ, ಓವರಾಲ್ ವ್ಯಾಲ್ಯೂ ಜಾಸ್ತಿ ಆಯಿತು, 160. ಇಲ್ಲಿ ಡಿನಾಮಿನೇಟರ್ ವ್ಯಾಲ್ಯೂ ಜಾಸ್ತಿ ಆಯಿತು, ಓವರಾಲ್ ವ್ಯಾಲ್ಯೂ ಕಮ್ಮಿ ಆಯಿತು, 64. ಸೊ ವೆನ್ ಯು ಇನ್ಕ್ರೀಸ್ ದ ವ್ಯಾಲ್ಯೂ ಆಫ್ ದ ಡಿನಾಮಿನೇಟರ್ ಆರ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಡಿನಾಮಿನೇಟರ್, ದ ಓವರಾಲ್ ವ್ಯಾಲ್ಯೂ ಡಿಕ್ರೀಸಸ್. ಡಿನಾಮಿನೇಟರ್ ಕಮ್ಮಿ ಮಾಡಿದ್ರೆ ಜಾಸ್ತಿ ಆಗುತ್ತೆ. ಸೊ ಸಿ ಇ ಟಿಲಿ ಕ್ವಶನ್ಸ್ಗಳು ಕೇಳ್ತಾರೆ, ಸಿ ಇ ಟಿಲಿ ಜಸ್ಟ್ ಕ್ವಶನ್ ಕೇಳ್ತಾರೆ, ಇದೇ ಥರ ಕ್ವಶನ್ಸ್ ಕೊಟ್ಟಿರ್ತಾರೆ, ಆಪ್ಷನ್ಸ್ ಕೊಟ್ಟಿರ್ತಾರೆ, ಈ ಥರ ಇರುತ್ತೆ. ಸೊ ಪವರ್ ಆಫ್ ಎ ಈಸ್ ಈಕ್ವಲ್ ಟು ಪವರ್ ಆಫ್ ಬಿ, ಪವರ್ ಆಫ್ ಎ ಈಸ್ ಗ್ರೇಟರ್ ದೆನ್ ಪವರ್ ಆಫ್ ಬಿ, ಪವರ್ ಆಫ್ ಎ ಇಸ್ ಲೆಸ್ ದೆನ್ ಪವರ್ ಆಫ್ ಬಿ. ಆಯಿತಾ? ದೆನ್ ನನ್ ಅರ್ಥ ಆಗಲಿಲ್ಲ ಅಂತಂದರೆ ಈ 4 ಆಪ್ಷನ್ಸು, ಈ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಇದೇ ಸೇಮ್ ಕ್ವಶನ್ಗೆ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಇಲ್ಲಿ ನಾವು ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ಬೇಕಾಗಿಲ್ಲ. ಸೆಕೆಂಡ್ ಒನ್ ಯಾಕೆ? ನೀನು ಜಸ್ಟ್ ಅಬ್ಸರ್ವ್ ಮಾಡ್ತೀಯಾ, ಓಕೆ ವೆಯ್ಟು 400, ಡಿಸ್ಟೆನ್ಸ್ 8 ಮೀಟ್ರು, ಪವರ್ ಇಸ್ ಈಕ್ವಲ್ ಟು ಎನರ್ಜಿ ಬೈ ಟೈಮು, ಸರಿನಾ? ಇಬ್ರಿಗೂ ಎನರ್ಜಿ ಸೇಮ್ ಇದೆ, ಪಿ ಎ ಪಿ ಬಿ, ದೆನ್ ಬೋತ್ ಹ್ಯಾವ್ ದ ಸೇಮ್ ಎನರ್ಜಿ. ಕರೆಕ್ಟಾ? ಬೋತ್ ಹ್ಯಾವ್ ದ ಸೇಮ್ ಎನರ್ಜಿ, ಬಟ್ someone is taking, ಇವರು she is taking less time. ತಗೊಂಡಿದ್ದಾರೆ ಅಷ್ಟೇ. ನಾನಿಲ್ಲಿ ಕ್ಯಾಲ್ಕುಲೇಟ್ ಮಾಡು ಅಂತ ಹೇಳ್ತಾ ಇಲ್ಲ, ಇಲ್ಲೇ ಗೊತ್ತಾಯಿತು. ಇಲ್ಲೇನೋ ಓಕೆ ಟೈಮು ಬೇರೆ ಬೇರೆ ವ್ಯಾಲ್ಯೂ ಬೇರೆ ಬೇರೆ ಬರ್ತಾ ಇರುತ್ತೆ. ವೆನ್ ಟೈಮ್ ಡಿಕ್ರೀಸಸ್ ಪವರ್ ಇನ್ಕ್ರೀಸಸ್. ಇದು ಟೈಮ್ ಜಾಸ್ತಿ ಆದಂಗೆ ಇದು ಕಮ್ಮಿ ಆಗ್ತಾ ಬರುತ್ತೆ. ಸೊ ಈ ಸ್ಟೈಲ್ ಫೈಂಡ್ ಔಟ್ ಮಾಡೋದೇ ಬೇಕಾಗೋದಿಲ್ಲ. ಸೊ ಈ ಥರ ಜಸ್ಟ್ ಲಾಜಿಕಲಿ ಥಿಂಕ್ ಮಾಡಿ ಯು ಹ್ಯಾವ್ ಟು ಆನ್ಸರ್. ಅರ್ಥ ಆಗ್ತಾ ಇದೆಯಾ? ಸೊ ದಟ್ ಈಸ್ ಹೌ ಇಟ್ ಈಸ್. ವಾಟ್ ಇಸ್ ದ ಪವರ್ ಎಕ್ಸ್ಪೆಂಡೆಡ್ ಬೈ ಈಚ್ ಗರ್ಲ್? ಗೊತ್ತಾಯ್ತಾ?
ಸೊ ವಾಟ್ ದ ಪವರ್ ಎಕ್ಸ್ಪೆಂಡೆಡ್ ಬೈ ಈಚ್ ಗರ್ಲ್, ಕೊನೆಯಲ್ಲಿ ಬರೀಬೇಕು ಸ್ಟೇಟ್ಮೆಂಟು. ಪವರ್ ಎಕ್ಸ್ಪೆಂಡೆಡ್ ಬೈ ಈಚ್ ಗರ್ಲ್, ಪವರ್ ಎಕ್ಸ್ಪೆಂಡೆಡ್ ಬೈ ಗರ್ಲ್ ಎ ಆ್ಯಂಡ್ ಪವರ್ ಎಕ್ಸ್ಪೆಂಡೆಡ್ ಬೈ ಗರ್ಲ್ ಬಿ ಈಸ್ 160 and 64 ಯೂನಿಟ್ಸ್ ರೆಸ್ಪೆಕ್ಟಿವ್ಲಿ. ಗೊತ್ತಾಯ್ತಾ? ಸೊ ಆನ್ಸರ್ 160, 64 ಕರೆಕ್ಟಾಗಿದೆ. ಸಿಂಪಲ್ ಪ್ರಾಬ್ಲಮ್. ಜಸ್ಟ್ ಆನ್ಸರ್ ಬರ್ಕೋಬೇಕು. ಎಲ್ಲಿಂದ ಶುರು ಮಾಡ್ತೀವಿ? ಫಸ್ಟ್ ಗಿವನ್. ನಾನು ಗಿವನ್ ಸರಿಯಾಗಿ ಬರೀಲಿಲ್ಲ, ಅದೇ ಈ ಸಲ ಕರೆಕ್ಟಾಗಿ ಬರೋಣ. ನೋಡಿ ಇಲ್ಲಿ ಗಿವನ್ ಕರೆಕ್ಟಾಗಿ ಬರ್ಕೊ. ಸೊ ಗಿವನ್ ಹಾಂ ಏನು ಹೇಳೋ? ಸೊ ಟಿ ಎ 20 ಸೆಕೆಂಡ್ಸು, ಟಿ ಬಿ 50 ಸೆಕೆಂಡ್ಸು, ಪಿ ಎ 5 ಮಿನಿಟ್ ಮಾಡಬೇಕು, ಪಿ ಬಿ 5 ಮಿನಿಟ್ ಮಾಡಬೇಕು. ಸೊ ನೆಕ್ಸ್ಟು ಈಗ ನಾವು ಬರಿಬೋದು ಎಮ್ ಜಿ ಆಫ್ ಎ ಈಸ್ ಈಕ್ವಲ್ ಟು 400, ಎಮ್ ಜಿ ಆಫ್ ಬಿ ಈಸ್ ಈಕ್ವಲ್ ಟು 400 ಬರೀಬೇಕು, ಬಟ್ ನಾಟ್ ನೆಸೆಸರಿ, ಇಷ್ಟೊಂದು ಬೇಡ. ರಜನಿಕಾಂತ್ ಹೊರಿಕೊಳಕ್ಕೆ ಸಪೋರ್ಟ್ ಬೇಕಾ? ಏನಿಲ್ಲ, ಕಂಫರ್ಟಬಲ್. ಇಲ್ಲಿ ಕೂತ್ಕೊಂಡ್ರೆ ಅಷ್ಟೊಂದು ಕಂಫರ್ಟಬಲ್ ಅಲ್ಲ, ನೋಡೋಕ್ಕಾಗಲ್ಲ, ಕತ್ತೆತ್ಬೇಕು ನಾನು ಸ್ವಲ್ಪ ಜಾಸ್ತಿ. ಹಾಂ, ಆ ಬೆಂಚ್ ಸರಿ. ಸೊ ಅಂದರೆ ಅಟ್ಲೀಸ್ಟ್ ನಾವು ನಿಂತ್ಕೊಳ್ಳೋದಕ್ಕೂ ನಿಮಗೂ ಮಿನಿಮಮ್ ಒಂದು 4 ಅಡಿ ಗ್ಯಾಪ್ ಆದರೂ ಇರಬೇಕು ಅಲ್ವಾ? 4 ಅಡಿ ಗ್ಯಾಪ್ ಇರಬೇಕು ಅಂದರೆ ನೆಕ್ಸ್ಟು 10th ಕ್ಲಾಸ್ ರೂಮ್ ಹಿಂಗೆ ಶಿಫ್ಟ್ ಮಾಡಿಸ್ಬಿಡ್ತೀನಿ. ಸ್ಮಾರ್ಟ್ ಬೋರ್ಡ್ ಇಲ್ಲಿಗೆ ಹಾಕ್ಸ್ತೀನಿ. ಕಿಟಕಿ ಏನೋ ಮಾಡೋಕ್ಕಾಗಲ್ಲ, ಫ್ಯಾನ್ ಇದ್ದರೆ ಗಾಳಿ ಇದ್ದೇ ಇರುತ್ತೆ, ಕರೆಕ್ಟ್ ಅಲ್ವಾ? ಆವಾಗ ಟೇಬಲ್ಸ್ಗಳು ಹಿಂಗೆ ಹಾಕ್ಬೋದು, ಸ್ವಲ್ಪ ಜಾಸ್ತಿ ಟೇಬಲ್ಸ್ಗಳು ಹಾಕ್ಬೋದು. ಇಲ್ಲ ಅಂತಂದರೆ ವಿಸಿಬಿಲಿಟಿ ಜಾಸ್ತಿ ಸಿಗೋಲ್ಲ, ಕರೆಕ್ಟಾ? 3 ಟೇಬಲ್ 6 ಟೇಬಲ್ ಅಷ್ಟೇ ಹಾಕೋದು. ಸೊ ನಾಲ್ಕು 8 9 19 ಒಂದೊಂದು ಅಡಿ ಟೇಬಲ್ಸು, ಇನ್ನು ಜಾಸ್ತಿ ಏನೇ ಇದೆ, ಒಂದೇ ಅಡಿ ಇದೆ. ಡನ್. ಸೊ ನಾವು ಪ್ರಾಬ್ಲಮ್ ನಂಬರ್ 9 ಹೋಮ್ವರ್ಕ್. ಕೆಲವೊಂದ್ಸಲ HW ಅಂತ ಬರೆದಿರ್ತೀನಿ, ಇಲ್ಲಾಂದರೆ ಕ್ಲಾಸಲ್ಲಿ ಹೇಳ್ತೀನಿ ಇದು ಹೋಮ್ವರ್ಕು ಅಂತ, ಅದು ಹೋಮ್ವರ್ಕ್ ಮಾಡಬೇಕು. ಹಾಂ, ನೆಕ್ಸ್ಟು. So next we see the concept of unit in energy. Concept of unit in energy ಏನದರ ಅರ್ಥ? ಕಾನ್ಸೆಪ್ಟ್ ಆಫ್ ಯೂನಿಟ್ ಇನ್ ಎನರ್ಜಿ. ಸೊ ನಾವು ಇದುವರೆಗೂ ಯೂನಿಟ್ ಆಫ್ ಸಮಥಿಂಗ್ ನಿಂಗೆ ಹೇಳಿದ್ದು. ಸೆ ಯೂನಿಟ್ ಯಾವುದ್ರದ್ದು? ಸೆ ಕ್ವಾಂಟಿಟಿ. ಏನು ಕ್ವಾಂಟಿಟಿ? ವೆಯ್ಟ್. ಆಯಿತಾ?
ವೆಯ್ಟ್ ಅಥವಾ ಮಾಸ್, ವೆಯ್ಟು ನ್ಯೂಟನ್, ಮಾಸ್ ಕೆ ಜಿ, ಕರೆಕ್ಟಾ? ಸೊ ಕ್ವಾಂಟಿಟಿ ಏನಾದ್ರು ಲಿಕ್ವಿಡ್ ಈ ಥರ ಇತ್ತು ಅಂತಂದರೆ ಲೀಟರ್, ಹಾಂ, ಆರ್ಸೆ ಇದೇ ಬೇಡ. ವೆಲಾಸಿಟಿ ಯೂನಿಟ್ ಏನು? ಮೀಟ್ರ್ ಪರ್ ಸೆಕೆಂಡ್. ಗ್ರಾವಿಟೇಷನ್, ಸೊ ಗ್ರಾವಿಟೇಷನ್ ಇಸ್ ಬೇಸಿಕಲಿ ಆಕ್ಸಲರೇಷನ್, ಮೀಟ್ರ್ ಪರ್ ಸೆಕೆಂಡ್ ಸ್ಕ್ವೇರ್. ಎನರ್ಜಿ joules, ಪವರ್ ವ್ಯಾಟ್, ಫೋರ್ಸ್ ನ್ಯೂಟನ್. ಇದೆಲ್ಲವೂ ಯೂನಿಟ್. ನೆಕ್ಸ್ಟು ಅದನ್ನ SI ಯೂನಿಟ್ ಅಂತಲೂ ಕೂಡ ಅಂತಾರೆ. ಸಿ ಜನರಲಿ ಲೇಮ್ಯಾನ್ ಲ್ಯಾಂಗ್ವೇಜಲ್ಲಿ ವೆಯ್ಟ್ ಕೆ ಜಿ ಅಂತಲೇ ಅನ್ನೋದು, ವೆಯ್ಟ್ ಕೆ ಜಿ ಅಂತಲೇ ಅದು. ಬಟ್ ವೆನ್ ಇಟ್ ಕಮ್ಸ್ ಟು ಫಿಸಿಕ್ಸಲ್ಲಿ ಮಾಸ್ ವರ್ಸಸ್ ವೆಯ್ಟ್ ಇದೆರಡು ಡಿಫ್ರೆಂಟು. ಗ್ರಾವಿಟೇಷನ್ ಕ್ಲಾಸಲ್ಲಿ ಹೇಳಿದೆ ಏನಂತ, ಮಾಸ್ ಯಾವಾಗಲೂ ಕಾನ್ಸ್ಟೆಂಟ್ ಇರುತ್ತೆ. ಅರ್ತ್ ಆಗ್ಬೋದು, ಮೂನ್ ಆಗ್ಬೋದು, ಜುಪಿಟರ್ ಆಗ್ಬೋದು, ಇಲ್ಲೆಲ್ಲವೂ ಮಾಸ್ ಏನೋ ಸಮ್ ಕೆ ಜಿ ಕಾನ್ಸ್ಟೆಂಟಾಗಿರುತ್ತೆ. ಅದ್ರದ್ದು ವೆಯ್ಟು ಇಲ್ಲಿ ನೋಡಿ, ಇಲ್ಲಿ ವೆಯ್ಟ್ ಏನೋ ಕೊಟ್ಟನ 400 ನ್ಯೂಟನು. ಸೊ ಮಾಸ್ ಇಂಟು ಆಕ್ಸಲರೇಷನು ಎಷ್ಟು ಕೆ ಜಿ ಇರುತ್ತೆ? ಆಕ್ಸಲರೇಷನ್ ಆನ್ ಅರ್ತ್, ಆಕ್ಸಲರೇಷನ್ ಆನ್ ಮಾಸ್, ಆಕ್ಸಲರೇಷನ್ ಆನ್ ಜುಪಿಟರ್. ಅದ್ರದ್ದು ಮೇಲಿರೋ ಆಕ್ಸಲರೇಷನ್ ಅಂದರೆ ಅದ್ರ ಮೇಲಿರೋ ಗ್ರಾವಿಟೇಷನ್ ಫೋರ್ಸ್ ಚೇಂಜ್ ಆಗ್ತಿರ್ತದೆ. ಸೊ ಡಿಪೆಂಡಿಂಗ್ ಆನ್ ದಟ್ ವೆಯ್ಟು ಚೇಂಜ್ ಆಗ್ತಿರ್ತದೆ. ಹೌದಾಯ್ತಾ? ಸೊ ಮಾಸ್ ಇನ್ ಟರ್ಮ್ಸ್ ಆಫ್ ಕೆ ಜಿ ಆಲ್ವೇಸ್ ಫಿಕ್ಸ್ಡ್. ಅಲ್ಲಿರೋ ವೆಯ್ಟು ನಾವು ಮೂನಲ್ಲಿ ಹೋದರೆ ವೆಯ್ಟ್ಲೆಸ್ ಅನಿಸ್ತೀವಿ, ಅಥವಾ ಸ್ಪೇಸಲ್ಲಿ ಇತ್ತು ಅಂತಂದರೆ ವೆಯ್ಟ್ ಕಡಿಮೆ ಅಂತ ಅನಿಸ್ತೀವಿ. ನಾವು ಆಲ್ ಆಫ್ ಎ ಸಡನ್ ಫ್ರೀ ಫಾಲ್ ಆಗಬೇಕಾದ್ರೆ ನಮ್ಮ ವೆಯ್ಟ್ ಕಡಿಮೆ ಅಂತ ಅನ್ಸೋಕ್ಕೆ ಶುರು ಆಗ್ಬಿಡುತ್ತೆ. ಸೊ ವೆಯ್ಟ್ ಕೀಪ್ಸ್ ಆನ್ ಚೇಂಜಿಂಗ್, ಮಾಸ್ ನೆವರ್ ಚೇಂಜಸ್. ಗೊತ್ತಾಯ್ತಾ? ಸೊ ಯಾಕೆ ಅಂತಂದರೆ ವೆಯ್ಟ್ ಅಂತ ಕೇಳಿದಾಗ, ಸೊ ಬೇಸಿಕಲಿ ವಿ ಕ್ಯಾಲ್ಕುಲೇಟ್ ಮಾಸ್ ಇಂಟು ಆಕ್ಸಲರೇಷನ್, ಎಷ್ಟು ಫೋರ್ಸ್ ಆಗ್ತಾ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ ವೆಯ್ಟ್ ಬಂದಾಗ. ಸೊ ಫೋರ್ಸ್ ಬಂದಾಗ ನ್ಯೂಟನ್ ಅಂತ ಅಂತೀವಿ. ಅದಕ್ಕೆ ಅವ್ನು ವೆಯ್ಟ್ ಇಸ್ ಈಕ್ವಲ್ ಟು 400 ನ್ಯೂಟನ್ ಅಂತ ಈ ಪ್ರಾಬ್ಲಮಲ್ಲಿ ಕೊಟ್ಟಿದ್ದು. ಅದರ್ವೈಸ್ ದೇ ವುಡ್ ಹ್ಯಾವ್ ಗಿವನ್ ಲೈಕ್ ಸಮ್ ಕೆ ಜಿ ಅಂತ ಕೊಡ್ತಿದ್ರು. ಗೊತ್ತಾಯ್ತಾ? ಹಾಂ. ಸೊ ನಾವು ಇದು ಸ್ಟ್ಯಾಂಡರ್ಡ್ ಯೂನಿಟ್ SI ಯೂನಿಟ್ಟು. $756. ಇನ್ನು 1 or 2 ಪ್ರಾಬ್ಲಮ್ಸ್ ಅಷ್ಟೇ. ಸೊ ನಾವು SI ಯೂನಿಟ್ ಬಗ್ಗೆ ಗೊತ್ತಾಯ್ತಲ್ವಾ? ಅದು ಆಲ್ರೆಡಿ ಗೊತ್ತಿರೋದು. ನಾವು ಕಾನ್ಸೆಪ್ಟ್ ಆಫ್ ಯೂನಿಟ್, ದಿಸ್ ಯೂನಿಟ್ ಈಸ್ ಡಿಫ್ರೆಂಟ್. ದಿಸ್ ಯೂನಿಟ್ ಇನ್ ಸಿಂಗಲ್ ಕೋಟ್ ಇನ್ ಎನರ್ಜಿ ಆರ್ ಪವರ್ ಕನ್ಸಪ್ಷನ್. ಸೊ ನಮ್ಮ ಮನೇಲಿ ಎಷ್ಟು ಯೂನಿಟ್ ಕರೆಂಟ್ ಹೋಗಿತ್ತು, ಎಷ್ಟು ಯೂನಿಟ್ ಬಳಸಿದ್ದೀವಿ ಅಂತ ಕೇಳ್ತಾರೆ. ಕೆ ಬಿಲ್ ಬರ್ತಾರೆ, ಇಲ್ಲ ನೋಡೋ ಅಬ್ಸರ್ವ್ ಮಾಡೋ. ಸೊ ಎಲೆಕ್ಟ್ರಿಕಲ್ ರೀಡಿಂಗ್ ಬಂದಾಗ ಹಿಂದೆ 300 ಯೂನಿಟ್ ಇತ್ತು, ಇವತ್ತು 400 ಯೂನಿಟ್ ಕರೆಂಟ್ ಓಡಿದೆ. ಸೊ ಟೋಟಲ್ 100 ಯೂನಿಟ್ ಕನ್ಸ್ಯೂಮ್ ಮಾಡಿದ್ರಿ ಅಂತ ಬಿಲ್ ಹಾಕ್ತಾರೆ. 100 ಯೂನಿಟ್ 300 400 ಪ್ರೀವಿಯಸ್ ರೀಡಿಂಗ್ 300 ಇತ್ತು. ಸೊ ಲಾಸ್ಟ್ ಮಂತು ನವೆಂಬರಲ್ಲಿ. ಇವತ್ತು ರೀಡಿಂಗ್ 100 ಇದೆ, 400 ಇದೆ. ಸೊ ಪ್ಲಸ್ 100 ಆಗಿದೆ. ಸೊ ಪವರ್ ಕನ್ಸಂಪ್ಷನ್ ಈಸ್ ಮೆಷರ್ಡ್ ಇನ್ ಟರ್ಮ್ಸ್ ಆಫ್ ಯೂನಿಟ್. ಈ ಯೂನಿಟ್ಟು ನಮ್ಮದು ಸ್ಟ್ಯಾಂಡರ್ಡ್ SI ಯೂನಿಟ್ಟು ಬೇರೆ, ಅಲ್ಲಿ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಸೊ ಯೂನಿಟ್ ಆಫ್ ಎನರ್ಜಿ ಅಂದರೆ ಜೌಲ್ಸ್, ಯೂನಿಟ್ ಆಫ್ ಫೋರ್ಸ್ ನ್ಯೂಟನ್, ದಟ್ ಯೂನಿಟ್ ಈಸ್ ಡಿಫ್ರೆಂಟ್. ದಿಸ್ ಯೂನಿಟ್ ಈಸ್ ಲೈಕ್ ಯೂನಿಟ್ ಇನ್ ಎನರ್ಜಿ. ಲೈಕ್ ಹೌ ಡು ವಿ ಮೆಷರ್ ಪವರ್ ಕನ್ಸಂಪ್ಷನ್? ಗೊತ್ತಾಯ್ತಾ? ಇನ್ ಟರ್ಮ್ಸ್ ಆಫ್ ಯೂನಿಟ್ಸ್ 100 ಯೂನಿಟ್ಸ್ ಪವರ್ ಕನ್ಸ್ಯೂಮ್ ಆಗಿದೆ, 200 ಯೂನಿಟ್ಸ್ ಪವರ್ ಕನ್ಸ್ಯೂಮ್ ಆಗಿದೆ, 300 ಯೂನಿಟ್ಸ್. ಸರ್ಟೆನ್ ಫ್ರಿಡ್ಜು ಎಷ್ಟು ಒಂದು 250 ಯೂನಿಟ್ಸ್ ಪರ್ ಮಂತ್ ಕನ್ಸ್ಯೂಮ್ ಆಗುತ್ತೆ, ಅಷ್ಟು ಕನ್ಸ್ಯೂಮ್ ಆಗಲ್ಲ ಹೇಳಿದ್ದು. ಅಥವಾ ಒಂದು 50 ಯೂನಿಟ್ಸ್ ಕನ್ಸ್ಯೂಮ್ ಆಗುತ್ತೆ. ಯಾವುದೋ ಒಂದು ಮೋಟ್ರು 75 ಯೂನಿಟ್ಸ್ ಕನ್ಸ್ಯೂಮ್ ಆಗುತ್ತೆ ಅಂತ ಹೇಳ್ತಾರೆ. ಏನಕ್ಕೆ ಅಂತಂದರೆ ಸೊ ಫಾರ್ ಕನ್ವೀನಿಯನ್ಸ್ ಅಷ್ಟೇ, ನಮ್ಮ ಕನ್ವೀನಿಯನ್ಸಿಗೆ. ಸೊ ನಾವು ವಾಟ್ ಈಸ್ 1 ಯೂನಿಟ್? 1 ಯೂನಿಟ್ ಅಂತಂದರೆ 1000 ಜೌಲ್ಸ್.
1000 joules of power in 1 second. 1 ಸೆಕೆಂಡ್ಗೆ 1000 joules of power ಯೂಸ್ ಮಾಡಿರಬೇಕು ಇಂಟು 1 hour. 1 ಸೆಕೆಂಡ್ಗೆ 1000 joules of ಪವರ್ನ ಯಾವುದಾದ್ರು ಒಂದು ಎಕ್ವಿಪ್ಮೆಂಟ್ ರಿಕ್ವೈರ್ ಮಾಡಿದ್ರೆ ಆ ಎಕ್ವಿಪ್ಮೆಂಟ್ನ ನಾನು 1 hour ರನ್ ಮಾಡಿದ್ರೆ, ಸಪೋಸ್ ಯಾವುದೋ ಒಂದು ಮೋಟರ್ ಇರುತ್ತೆ, ಯಾವುದೋ ಒಂದು ಮೋಟರ್ ಫಾರ್ ಎಕ್ಸಾಂಪಲ್ ಇದು 50 joules per second ಬೇಕಾದ್ರೆ ಯೂಸ್ ಮಾಡೋದು ಪವರು. ಯೂನಿಟ್ ಆಫ್ ಪವರ್ ಏನು? ಎನರ್ಜಿ ಬೈ ಟೈಮಾ? ಸೊ ಎನರ್ಜಿದು ಯೂನಿಟು ಜೌಲಾ, ಟೈಮ್ ಯೂನಿಟ್ ಸೆಕೆಂಡ್ಸಾ? ಸೊ ಪವರ್ನ ಹೆಂಗೆ ಮೆಜರ್ ಮಾಡ್ತೀವಿ? ಜೌಲ್ಸ್ ಪರ್ ಸೆಕೆಂಡ್. ಸೊ ಯಾವುದೋ ಒಂದು ಮೋಟರು 50 joules per second ತೊಗೊಬೋದು, 100 joules per second ತೊಗೋಬೋದು. 1 ಸೆಕೆಂಡ್ಗೆ 100 joules ಅಷ್ಟು ಎನರ್ಜಿ ಕನ್ಸ್ಯೂಮ್ ಮಾಡ್ಬೋದು. ಸೊ 500 ಎನಿಥಿಂಗ್ ಕನ್ಸ್ಯೂಮ್ ಮಾಡ್ಬೋದು. ಬಟ್ ಇನ್ ಅವರ್ ಕೇಸ್ say assume that it takes 1000 joules. Say it consumes 1000 joules per second, or it may produce 1000 joules per second. ಅರ್ಥ ಆಗ್ತಿದೆಯಾ? ಸೊ ಅದರದ್ದು ಪವರು ಅಷ್ಟಿರ್ಬೋದು. ಪವರನ್ನ ಎರಡು ಥರ ಮಾಡ್ತೀವಿ, ಲೈಕ್ ಪವರ್ನ ಕನ್ಸಂಪ್ಷನ್ ಎಷ್ಟು ಮಾಡ್ತೀವಿ ಅಥವಾ ಪವರ್ನ ಪ್ರೊಡ್ಯೂಸ್ ಬೇಕಾದ್ರೆ ಎಷ್ಟು ಮಾಡ್ತೀವಿ. ಇನ್ ಟರ್ಮ್ಸ್ ಆಫ್ ಟು, ಸಿ ಎನರ್ಜಿ ಕ್ಯಾನ್ ಬಿ ಸೆಡ್ ಐ ಪ್ರೊಡ್ಯೂಸ್ ಸಮ್ ಎನರ್ಜಿ or I consume some energy. Energy can be seen as like either in terms of production, either in terms of consumption. ಗೊತ್ತಾಗ್ತಾ ಇದೆಯಾ? ಸೊ ಒಂದು ಬ್ಯಾಟ್ರಿ ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ, ಹೈಡ್ರೋ ಎಲೆಕ್ಟ್ರಿಕ್ಸಲ್ಲಿ ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಪ್ಲ್ಯಾಂಟ್ ಲೈಕ್ ಎನರ್ಜಿ ಸಿಂಥಸಿಸ್ ಮಾಡುತ್ತೆ. ಎನರ್ಜಿ ಕ್ಯಾನ್ ಬಿ ಪ್ರೊಡ್ಯೂಸ್ಡ್. ಎನರ್ಜಿ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಅಂತಂದರೆ ಲೈಕ್ ಇನ್ ಲೇಮ್ಯಾನ್ ಟರ್ಮ್ಸ್ ಐ ಆಮ್ ಸೇಯಿಂಗ್ ಎನರ್ಜಿ ಕ್ಯಾನ್ ಬಿ ಪ್ರೊಡ್ಯೂಸ್ಡ್, ಎನರ್ಜಿ ಕ್ಯಾನ್ ಬಿ ಕನ್ಸ್ಯೂಮ್ಡ್. ಬಟ್ ಇನ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ, ಎನರ್ಜಿ ಕ್ಯಾನ್ ನೀದರ್ ಬಿ ಪ್ರೊಡ್ಯೂಸ್ಡ್ ನಾಟ್ ಡೆಸ್ಟ್ರಾಯ್ಡ್, just can be converted from one form to other form. Like potential energy ಇದು kinetic energy ಆಗ್ತಾ ಇರುತ್ತೆ, kinetic energy ಇಂದ potential energy ಆಗ್ತದೆ. ಅರ್ಥ ಆಗ್ತಾ ಇದೆಯಾ? ಆರ್ ಯು ಗೆಟಿಂಗ್ ದ ಪಾಯಿಂಟ್? ಸೊ ಡೆಸ್ಟ್ರಾಯ್ ಆಗಲ್ಲ, ಸಮ್ ಅದರ್ ಫಾರ್ಮ್ಸ್ ಕನ್ವರ್ಟ್ ಆಗ್ತದೆ. ನಾನು ಇಲ್ಲಿ ಮಾತಾಡ್ತಾ ಇರೋದು ಎನರ್ಜಿ ಸ್ಪೆಂಡ್ ಮಾಡ್ತಾ ಇದ್ದೀನಿ, ಸರಿನಾ? ಸೊ ಐ ಆಮ್ ಸೇಯಿಂಗ್ ದ ಯೂನಿಟ್ ಆಫ್ ಪವರ್ ಇಸ್ ಜೌಲ್ಸ್. ಸೊ ಅಸ್ಯೂಮ್ ದಟ್ ಎ ಮೋಟರ್ ಕನ್ಸ್ಯೂಮ್ಸ್ 1000 joules per second, and if you run the same motor for 1 hour, a motor consumes 1000 joules per second, and if you run the same motor for 1 hour, then you said it consumed 1 unit of power. 1 unit of power. So any equipment 1000 joules per second ಅಷ್ಟೊಂದು ಪವರ್ನ ಕನ್ಸ್ಯೂಮ್ ಮಾಡಿ ಆ ಎಕ್ವಿಪ್ಮೆಂಟ್ ಇಫ್ ಯು ರನ್ ಫಾರ್ 1 hour, then we say 1 unit of power. ಗೊತ್ತಾಗ್ತಾ ಇದೆಯಾ? ಸೊ 1 unit of power. ಸೊ ಈಗ ಇಷ್ಟ ಅರ್ಥ ಆದರೆ ಸಾಕು, ಮತ್ತೆ ಈ ಪ್ರಾಬ್ಲಮ್ಸ್ಗಳು ಬಂದಾಗ ಮತ್ತೆ ಕ್ಲಾರಿಟಿ ಸಿಗುತ್ತೆ. ಸೊ 1 unit of power ನೋಡಿಲಿ, 1000 joules, let me write it again. 1000 joules of energy, 1000 joules of energy in 1 second. 1 second it has to consume 1000 joules of energy, and you have to run the same thing for 1 hour into 1 hour. Sorry, 1000 joules, not 100,000. So 1000 joules for 1 second into 1 hour. ಕರೆಕ್ಟಾ? 1 ಸೆಕೆಂಡ್ಗೆ 1000 joules ಕನ್ಸ್ಯೂಮ್ ಆಗ್ತದೆ. ವಾಟ್ ಈಸ್ joules per second? is nothing but watt. ಕರೆಕ್ಟಾ? joules per second ಅಂದರೆ ವ್ಯಾಟ್ ತಾನೆ, ದಟ್ ಇಸ್ ದ ಯೂನಿಟ್ ಆಫ್ ಪವರ್. ಸೊ 1000 ನಾನು 1K ಅಂತ ಬರೀತೀನಿ. 1K joules per second into 1 hour. One K joules per second in 1 hour. So joules per second is watt. 1 kilowatt into hour. One remove out, just hour anta baradini. So what is the meaning of 1 unit? Meaning of 1 unit is 1 kilowatt hour. 1 unit ಅಂತಂದರೆ 1000 watts hour ಅಂತ. ಅದನ್ನ 1 kWh 1000 watt hour, 1 kilowatt hour.
ಅಷ್ಟು ಎನರ್ಜಿ ಆದರೂ ಕನ್ಸ್ಯೂಮ್ ಮಾಡ್ತಾಯಿದ್ರೆ ಅಥವಾ ಅಷ್ಟು ಪ್ರೊಡ್ಯೂಸ್ ಆಗ್ತಾಯಿದ್ರೆ ದೆನ್ ವಿ ಕಾಲ್ ಇಟ್ ಅಸ್ 1 ಯೂನಿಟ್ 2 ಯೂನಿಟ್ 3 ಯೂನಿಟ್. ಆ್ಯನ್ ಅಪ್ಲಯನ್ಸ್ ಕನ್ಸ್ಯೂಮ್ಸ್ 20 ಯೂನಿಟ್ 30 ಯೂನಿಟ್ ಈ ಥರ. ಗೊತ್ತಾಗ್ತಿದೆಯಾ? ಸೊ ಇದನ್ನು ನೋಟ್ ಅಂತ ಹಾಕೋ, ರೈಟ್ ಡೌನ್ ದಿಸ್. ವಾಟ್ ಈಸ್ 1 ಯೂನಿಟ್? 1 ಯೂನಿಟ್ ಈಸ್ ಈಕ್ವಲ್ ಟು 1000 joules ಆಫ್ ಎನರ್ಜಿ in 1 second. 1000 joules of energy in 1000 joules of energy in 1 second into 1 hour. 1000 joules of energy in 1 second into 1 hour. That becomes your 1 unit. ಕಡಲ ದಾಟಿ ಬಂದ ಕುದುರೆ ಏರಿ ಬಂದ. ಆಮೇಲೆ ಗೊತ್ತಿಲ್ಲ. ಓ, ಮತ್ತು ಯಾವುದು ಗೊತ್ತು? ಮಾಯಾವಿ ಗೊತ್ತಾ? ಮಾಯಾವಿ ಹಾಡು ಕೇಳಿಲ್ವ? ಮಾಯಾವಿ ಕೇಳಿಲ್ವಾ? ಮತ್ತು ಇನ್ಯಾವ್ದು ಕೇಳಿದ್ಯೋ? ಹೋಗಲಿ, ಲೇಟೆಸ್ಟ್ ಸಾಂಗ್ ಯಾವುದಪ್ಪ? ಕನ್ನಡ ಅಷ್ಟು ಕೇಳಲ್ವಾ? ಕನ್ನಡ ಗೊತ್ತಿಲ್ವಾ? ಮತ್ತೇನು ಕೇಳ್ತೀಯ? ಎಂಥ ಸಾಂಗು ಹೇಳ? ಎಂಥ ಸಾಂಗು ಕೇಳು. ಯಾವ ಸಾಂಗ್ ಗೊತ್ತು? ಒಳ್ಳೆ ಇದ್ದಿದ್ದು ಕೇಳಿದ್ದು ಅದು ಕನ್ನಡದಲ್ಲೇ. ರ್ಯಾಪ್ ಸಾಂಗು. ಸ್ಪ್ಯಾನಿಷಾ? ಸ್ಪ್ಯಾನಿಷ್ ಎಲ್ಲ ಕೇಳ್ತೀಯ? ಯಾರು ಸಿಂಗರ್ ಯಾರು? ಅವೆಲ್ಲ ಗೊತ್ತಿಲ್ಲ. ಮತ್ತು ಯೂಟ್ಯೂಬಲ್ಲಿ ಹೆಂಗೆ ಸರ್ಚ್ ಮಾಡ್ತೀಯಾ? ಪಂಕ್ PUNK PH ಫೋಂಕ್. ಫೋಂಕ್ ಸಾಂಗ್ ಅಂತನಾ? ಹೌದಾ? ಇದು ಬಿಟ್ರೆ ಇವೇ ಕೇಳೋದು. ಇದು ಬಿಟ್ರೆ ಇದ್ಯಾರು ಹೇಳ್ಕೊಟ್ಟಿದ್ದು ಈ ಥರ ಸಾಂಗ್ಸ್ಗಳನ್ನ? ಯಾರು ಹೇಳ್ಕೊಟ್ಟಿದ್ದು ಅಂತಾರೆ? ಯಾವಾಗ ನೀನು ಕೇಳ್ತಾ ಇದೆಯಾ ಅಂತ? ಹಾಂ ಹಾಂ ಹಾಂ. ಸೊ ಡೈಲಿ ಒಂದು ಅರ್ಧ ಗಂಟೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀಯಾ? 1 hour? ಅಷ್ಟೇ. ಇನ್ಸ್ಟಾಗ್ರಾಮ್ ಏನು ಅಕೌಂಟ್ ID? ಏನು ID ಏನಂತ ಇಟ್ಕೊಂಡಿದ್ಯಾ ಅಂತ? ರಜನಿಕಾಂತ್ ಅಷ್ಟೇ. ರಜನಿಕಾಂತ್ ದ ಕಿಂಗ್, ರಜನಿಕಾಂತ್ ದ ಡಾನ್. ಹಾಂ 20 21 24. ಹಾಂ, ಏನೋ ಮಾಡ್ತೀಯಲ್ಲ. ಬೇಗ ಬರ್ಕೋಬೇಕು. ಆಯಿತಾ? ಸೊ 1 kWh ಇದು ಬರೆದಿದೆಯಾ? ಸೊ ನಾವು ವಿ ವಿಲ್ ಸಿ ಸಮ್ ಪ್ರಾಬ್ಲಮ್ಸ್. ಇದು ಬೇಡ, ಇದಕ್ಕಿಂತ ಈಸಿ ಪ್ರಾಬ್ಲಮ್ ಬೇಡ. ಎ ಸರ್ಟೈನ್ ಹೌಸ್ ಹೋಲ್ಡ್ಸ್ ಹ್ಯಾಸ್ ಕನ್ಸ್ಯೂಮ್. ಯಾವುದೋ ಸರ್ಟೈನ್ ಹೌಸ್ ಹೋಲ್ಡ್ ಐಟಮ್, ಫ್ಯಾನು, ಲೈಕ್ ರೆಫ್ರಿಜರೇಟರು ಆರ್ ಸಮ್ ಜನರೇಟರ್, 250 units ಆಫ್ ಎನರ್ಜಿ ಡ್ಯೂರಿಂಗ್ ಎ ಮಂತ್. ಹೇಳೋಕ್ಕೆ ಹೇಳ್ಬಿಡತ್ತೆ. ಹೇಗೆ ಹೇಳ್ತಿದ್ದೆ ಹೇಳೋ?
ಹಾಂ 250 units of energy ಡ್ಯೂರಿಂಗ್ ಎ ಮಂತ್. ಹೌ ಮಚ್ ಎನರ್ಜಿ ಇನ್ ಜೋಲ್ಸ್? ಕರೆಕ್ಟಾ? ಸೊ ಯೂನಿಟ್ನಲ್ಲಿ 250 units ಆಫ್ ಎನರ್ಜಿಗೆ ನಾನು ಹೇಳಿದೆ ಇಟ್ ಕ್ಯಾನ್ ಬಿ ಸೀನ್ ಇನ್ ಟರ್ಮ್ ಯೂನಿಟ್ಸ್ ಆರ್ ಜೋಲ್ಸ್. ಸೊ 1 unit, ರಜನಿಕಾಂತ್ ಸೀರಿಯಸ್ ಆಗಿ ಕೂತ್ಕೋಬೇಕು. 1 unit ಸರ್ಟೆನ್ ಹೌಸ್ ಹೋಲ್ಡ್ ಅಂದರೆ ಹೌಸ್ ಹೋಲ್ಡ್ ಐಟಮ್ ಅಂತ. ಮತ್ತು ಹಾಂ ಏನು ಜೋಕು? ಹಾಂ ಹಾಂ ಮೆಕ್ಯಾನಿಕಲ್ ಹಾಂ ಮೆಕ್ಯಾನಿಸಮ್ ಅಲ್ಲ. ಹಾಂ ಸರಿ. ಅವರೊಂದು ಹಾಂ ಹಾಂ ಸರ್ ಆ ಪ್ಲೇನ್ ಒಳಗಡೆ ಎಲ್ಲ ಟೀಚರ್ಸು ಮತ್ತು ಟೀಚರ್ಸ್ ಮೇಲೆ ಕರ್ಕೊಂಡು ಕೂರಿಸ್ಬಿಟ್ಟು ಬೆಳೆಸ್ಬಿಡ್ತಾರಾ? ಸರಿಲ್ಲ ಹಾಂ ಸರ್ ಈ ಪ್ಲೇನ್ನ ಬಿಲ್ಡ್ ಮಾಡಿರೋದು ನಿಮ್ಮ ಮಕ್ಕಳೇ, ನೀವು ಹೇಳ್ಕೊಟ್ಟಿರೋ ಮಕ್ಕಳು ಅಂತಾರೆ. ಎಲ್ಲರೂ ಅದು ಬಿದ್ದು ಹೊಡೆಯುತ್ತಾರೆ ಟೀಚರ್ಸ್ ಎಲ್ಲ. ಹಾಂ ಪ್ರಿನ್ಸಿಪಲ್ ಮಾತ್ರ ಕುಂತ್ಕೊತಾರೆ. ಹಾಂ ಯಾಕೆ ಸರ್ ಕೇಳಿದಾಗ ತಡಿ, ಯಾಕೆ ಪ್ರಿನ್ಸಿಪಲ್ ಒಬ್ಬ ಕೂತಿರ್ತಾನೆ ಅಂದರೆ ತಡಿ ನಾನೇ ಹೇಳ್ತೀನಿ. ನಮ್ಗೆ ಕಾನ್ಫಿಡೆನ್ಸ್ ಇದೆ, ನಮ್ಮ ಟೀಚರ್ಸ್ ಮಾಡಿರೋ ಪ್ಲೇನು ಖಂಡಿತ ಆರಲ್ಲ, ಅದಕ್ಕೆ ಕೂತಿದ್ದೀನಿ ಅಂತಾನೆ. ಹಾಂ ಅದೇ ಟೀಚರ್ಸ್ ಹಂಗೆ ಪಾಠ ಮಾಡಿರ್ತಾರೆ, ಮಯೂರ್ ಮಾಡಿರೋ ಪಾಠಕ್ಕೆ ಅವ್ರ ಪ್ಲೇನ್ ಹಾರಲ್ಲ ಅಂತಾನೆ. ಹಾಂ ಹಾಂ ಸ್ಟಾರ್ಟೇ ಆಗಲ್ಲ ಅಂತ. ಹಾಂ ಸರಿ ಆಯಿತು. ಹಾಂ ಮುಗೀತಾ? ಬ್ಯಾಕ್ ಟು ಟಾಪಿಕ್. ಸರಿ. 1 ಯೂನಿಟ್ ಅಂತಂದರೆ 1 kWh, ಕರೆಕ್ಟಾ? 1 kWh ಜೌಲ್ಸ್. ಇಷ್ಟು 1 kWh ಜೌಲ್ಸ್ ಅಷ್ಟು ಎನರ್ಜಿ ಅಂತ ಅರ್ಥ. ಸೊ ಹೆಂಗೆ 1 kWh ಜೌಲ್ಸ್? ನಾನು ಹೇಳಿದೆ ನೋಡಿ, 1 kW 1K ಅಂದರೆ ಇದು ಜಸ್ಟ್ ನಂಬರ್ ಅಷ್ಟೇ. 1000 ವ್ಯಾಟ್ ಅಂತಾರೆ ಜೌಲ್ಸ್ ಪರ್ ಸೆಕೆಂಡು. ಹವರ್ಸ್ ಯೂನಿಟ್ ಏನು? ಸೆಕೆಂಡು. ಜಸ್ಟ್ ಯೂನಿಟ್ಸ್ ನೋಡ್ತಾ ಇದ್ದೀವಿ ಇಷ್ಟ ಇಲ್ಲಿ. ದ ಯೂನಿಟ್ ಆಫ್ ಹವರ್ಸ್ ಈಸ್ ಸೆಕೆಂಡ್ ಕ್ಯಾನ್ಸಲ್ ಆಗಿ ವಾಟ್ ಯು ಗೆಟ್ ಇಸ್ ಜೌಲ್ಸ್. ಸರಿನಾ? ಸೊ ನೌ 1 unit is equal to 1000 into 3600 joules. 1000 into 3600 ಎಷ್ಟು? 3.6 into 10⁶ joule. ಇಲ್ಲಿ ನೋಡಿ, ಇಲ್ಲಿ 3 ಇದೆ, ಇಲ್ಲಿ 3 ಇದೆ, ಟೋಟಲ್ 10⁶. 3600 is equal to 3.6 into 10⁻3. ಆಯಿತು. 36 into 10⁵. ಇದು ಇನ್ನೊಂದು ಜಾಸ್ತಿ ಮಾಡ್ತೀನಿ ಬೇಕು ಅಂತಾನೆ. 3.6 into 10⁶. ಪಾಯಿಂಟ್ ಈ ಕಡೆ ಬಂತಲ್ಲ. ಆಮೇಲೆ ವ್ಯಾಲ್ಯೂ ಕಮ್ಮಿ ಆದರೆ 10 ಪವರ್ ಜಾಸ್ತಿ ಆಗುತ್ತೆ. ವ್ಯಾಲ್ಯೂ ಕಮ್ಮಿ ಇದೆ, ಈ ಥರ ಜಾಸ್ತಿ ಆಗ್ತಾ ಹೋಗುತ್ತೆ ಅಷ್ಟೆ. ಈಸಿ. ಸೊ ಜೌಲ್ಸ್ 3.6 into 10⁶ ಜೌಲ್ಸ್. 1 unit is equal to 3.6 into 10⁶ joules. Now, so what is, how much is, if 1 unit is equal to 3.6 into 10⁶ joules, so how much is 250 units? 250 units is equal to 250 into 1 unit ಅಂತ ಅರ್ಥ, into 3.6 into 10⁶. ಇಲ್ಲೂ 10 ಇದೆ, ಇಲ್ಲೂ 250 into 10 ಅಂತ ಬರ್ಕೋತೀನಿ. 10⁻7 ಆಯಿತು. ಮಾಡಿ ಎಷ್ಟು ಬರುತ್ತೆ? 25 into 3.6 into 10⁻7. 25 into 3.6, 25 into 3 plus 0.6, 25 into 3, 75. 25 into 0.6, 25 into 6, 25 into 6 ಎಷ್ಟು? 25
25 into 6, 150. So 25 into 6, 20, 150, right? 25 into 0.6? 15. Super. Catch ಮಾಡ್ತಾ ಇದೀಗ ಸರಿನಾ? Now here 75 plus 15, what you get is 90. ಕರೆಕ್ಟಾ? ಈ ಥರ ಮಾಡೋಕ್ಕೆ ಗೊತ್ತಾಗಬೇಕು, ಪಟ 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 ಅಂತ. ಎಲ್ಲ ಟೈಮಲ್ಲೂ ಮಲ್ಟಿಪ್ಲಿಕೇಶನ್ ಮಾಡಲ್ಲ. ಇದು ಆ್ಯಕ್ಚುಲಿ ಅಡಿಷನ್ನ, ಮಲ್ಟಿಪ್ಲಿಕೇಶನ್ ಏನೆಲ್ಲ ಇರುತ್ತೆ. ಸೊ ವೆನ್ ಯು ಡು ಅಡಿಷನ್ ಇಟ್ ಇಸ್ ಈಸಿ. ಸೊ 90, 25 into say 3.6 is 90. ಸೊ 90 into 10 power 7. ಒನ್ ಡಿಜಿಟಲ್ ಬರಿಬೇಕು ಅಂದರೆ 9 into 10 power 8. ಇಲ್ಲಿ 1 zeros ಕಮ್ಮಿ ಮಾಡಿದ್ರೆ ಇಲ್ಲಿ 1 zeros ಜಾಸ್ತಿ ಆಗ್ತಾ ಹೋಗುತ್ತೆ. For the convenience of online users, say it is like this. Say you have a number 5000. You have a number 5000. 5000 means 5000 into 10 power 0. That means 10 power 0 is 1. 5000 into 1. 10 power 0 means 1. So if you reduce 1 0, if you instead of 5000 if you write 500, it will become 10 power 1. So reduce the number of zeros, you will keep on increasing the power. 50 into 10 power 2. 5 into 10 power 3. It goes like this. Suppose if you want to go further, 0.5 into 10 power 4. 0.05 into 10 power 5. 0.005 like that. So this is how you adjust like the power of 10. This is how you adjust the power of 10. So now, so far it is done. What you have to do is 9 into 10 power 8, the unit is joule. 250 units means this. ಏನಕ್ಕೆ ಅಂದರೆ ಎವರಿ ಯೂನಿಟು ಲೈಕ್ ಮನೆ ಒಳಗೆ ಪ್ರತಿ ಸಲ ಜನಕ್ಕೆ ನೀನು 3.6 into 10 power 6 ಈ ಸಲ ಒಂದು 50 ಯೂನಿಟ್ಸ್ ಯೂಸ್ ಮಾಡಿದೆಯಾ, 50 into 3.6 180 into 10 power 6 ಜೌಲ್ಸ್ ಯೂಸ್ ಮಾಡಿದೆಯಾ ಅಂತಂದರೆ ಪ್ರತಿಯೊಬ್ರಿಗೆ ಅರ್ಥ ಆಗತ್ತಾ? 10 power 6 180ನಾ? ಫಸ್ಟ್ ಆಫ್ ಆಲ್ ಒಂದು 10 power 1 ಅಂದರೆ ಗೊತ್ತಿಲ್ಲ. ಕರೆಕ್ಟಾ? 10 ಪವರ್ ಕಾಮನ್ ಆಗಿ ಒಂದು ಮನೆಯಲ್ಲಿ 50 ಯೂನಿಟ್ಸು 100 ಯೂನಿಟ್ಸು ಎವ್ರಿಬಡಿ ಯೂಸ್, ಆ ಜನಕ್ಕೆ ಯೂಸೇ ಮಾಡ್ತಾರೆ. ಒನ್ ಲ್ಯಾಕ್ ಅವನು ಮೂರ್ತಿ ಹೋಗಿ ಬಿದ್ದೋಯ್ತಾನೆ ಮನೆ ಹತ್ರ ಹೋಗ್ಬಿಟ್ಟು ಅವ್ನು ಯೂಸ್ ಮಾಡಿರೋದು ಬರೀ 200 ರೂಪಾಯಿ ಕರೆಂಟು. ನೀನು 1,80,000 ಅಥವಾ 1 crore ಯೂನಿಟ್ಸ್ ಯೂಸ್ ಮಾಡಿದರೆ ಅವನಿಗೆ ಅರ್ಥನೇ ಆಗೋದಿಲ್ಲ. ಕೋಟಿ ಅಂದರೆ ಗೊತ್ತಿಲ್ಲ, ಲ್ಯಾಕ್ಸ್ ಅಂದರೆ ಗೊತ್ತಿಲ್ಲ, ಲಕ್ಷ ಅಯ್ಯಪ್ಪ ಲಕ್ಷವ ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಕೇಳ್ತಿರೋದು ಅಂತಾನೆ. ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಇಷ್ಟೊಂದೆಲ್ಲಪ್ಪ ನಾನು ಯೂಸ್ ಮಾಡ್ತೀನಿ ಅಂತಾನೆ. ಅದಕ್ಕೆ ಫಾರ್ ದ ಸಿಂಪ್ಲಿಸಿಟಿ ಆಫ್ ಕಾಮನ್ ಪೀಪಲ್, ಆಯಿತಾ, ಫಾರ್ ದ ಸಿಂಪ್ಲಿಸಿಟಿ ಆಫ್ ಕಾಮನ್ ಪೀಪಲ್ ನೀವು 50 ಯೂನಿಟ್ಸ್ ಯೂಸ್ ಮಾಡಿದಿರಿ, 100 ಯೂನಿಟ್ಸ್ ಯೂಸ್ ಮಾಡಿದಿರಿ ಅಂತ ಹೇಳೋದು ಈಸಿ. ಇವ್ರಿಗೆಲ್ಲ ಲಕ್ಷ ನಂಬರ್ ತೋರಿಸಿದ್ರೆ ತಲೆಸೋದು ಬಿದ್ದೋಯ್ತಾರೆ. ಸೊ ದಟ್ಸ್ ವೈ ಏನಕ್ಕೆ ನಾವು ಯೂನಿಟ್ಸ್ ಹೇಳ್ತಾ ಇದ್ದೀವಿ ಅಂತಂದರೆ, ನೋಡು ಯಾವುದೋ ಒಂದಲ್ಲಿ ಒಂದು 250 ಯೂನಿಟ್ ಒಂದು ತಿಂಗಳಿಗೆ ಬಳಸೋರೆ ಅಂತಂತಂದರೆ, ಸೊ ಇನ್ನೂ ಕಂಪ್ಲೀಟ್ ಆಗಿಲ್ಲ. 250 ಯೂನಿಟ್ಸ್, ಓಕೆ 250 ಯೂನಿಟ್ಸ್ ಟೋಟಲ್ ಡ್ಯೂರಿಂಗ್ ದ ಮಂತ್. ಒಂದು ಮಂತಲ್ಲಿ 250 ಯೂನಿಟ್ಸ್ ಕನ್ಸ್ಯೂಮ್ ಮಾಡಿದ್ದಾರೆ. ಸೊ 250 ಯೂನಿಟ್ಸ್ ಕನ್ಸ್ಯೂಮ್ ಮಾಡಿದ್ರೆ ಮೀನ್ಸ್ ಲೈಕ್ 9 into 10 power 8 joules. ಹಾಂ ಮಾಡ್ಬೋದು. ಪೀಝೋ ಎಲೆಕ್ಟ್ರಿಸಿಟಿ ಅಂತಾರೆ, ಅದು ಇನ್ಸ್ಟಾಲ್ ಮಾಡಬೇಕು. ಮಾಡಲ್ಲ, ಕಸ ಯಾಕೆ ಬಿಸಾಕ್ತಾರೆ ಸರ್ ಇನ್ನು ನಮ್ಮ ಕಂಟ್ರಿಲಿ ಹೊರಗಡೆ ಅಂದರೆ? ಗೊತ್ತು ಎಷ್ಟೋ ಮಾಡಲ್ಲ, ಇನ್ವೆಸ್ಟ್ಮೆಂಟ್ ಬೇಕಾಗಿರುತ್ತೆ. ಅದು ಇನ್ಸ್ಟಾಲ್ ಮಾಡಿದ್ರು ಜನಕ್ಕೆ ಬಳಸ್ಕೊಳ್ಳೋಕೆ ಗೊತ್ತಿರಲ್ಲ, ಆಯಿತಾ, ಈ ಥರ. ಅದರಿಂದ ಮಾಡಿದ್ರೂ ಅದರಿಂದ ಬಳಕೆ ಕಮ್ಮಿ ಇರ್ತದೆ. ಅದ್ರ ಬದಲು ತಗೋ ಒಂದು ಡ್ಯಾಮ್ ಕಟ್ಸು, ಬೇಕಾದಷ್ಟು ನೀರು ಸ್ಟೋರ್ ಮಾಡೋದು, ಪ್ರೊಡ್ಯೂಸ್ ಮಾಡೋ ಎನರ್ಜಿನ ಅಂತಾರೆ, ಗೊತ್ತಾಯ್ತಾ? ಸೊ ಟೋಟಲ್ 9 into 10 power 8 joules ಒಂದು ಯೂನಿಟ್, ಗೊತ್ತಾಯ್ತಾ? ಸೊ ಕ್ವಶನ್ ನಂಬರ್ 11 ಅಂತ ಬರ್ಕೋಬೇಕು, ಸ್ಪೇಸ್ ಬಿಡಬೇಕು. ಸಂಜೆಗೆ ಏನೇನೆಲ್ಲ ಹೇಳ್ತೇನೆ ನೀವೆಲ್ಲ ಕ್ವಶನ್ಸ್ ಬರ್ಕೊಂಬರ್ಬೇಕು. ಏನು ಆಟ ಆಡ್ತಿದ್ದೆ ಮನೇಲಿ? ಮತ್ತು ಅಷ್ಟೊಂದು ಟೈಮ್ ಇರ್ತದೆ, ಎಲ್ಲ ಕ್ವಶನ್ಸ್ ಎಲ್ಲ ಇನ್ನೂ ಕಾಲಿನ ಬಿಟ್ಕೊಂಡಿದ್ಯಾ? NCT ಬುಕ್ಕಲ್ಲೆಲ್ಲ ನೋಡಿ ಬರ್ಕೋಬೋದಾಯ್ತಲ್ವಾ?
ಎನ್ ಸಿ ಆರ್ ಟಿ ಬುಕ್ ಇಲ್ಲ, ನಿಮ್ಮ ಸ್ಟೇಟ್ ಬುಕ್ಕಲ್ಲಿ ಇರೋದೇ ಪ್ರಾಬ್ಲಮ್ಸು. ಎನ್ ಸಿ ಆರ್ ಟಿ ಬುಕ್ ಬೇರೆ, ನಿಮ್ಮ ಸ್ಟೇಟ್ ಬುಕ್ ಬೇರೆನಾ? ಕೇಳಪ್ಪ, ಗೊತ್ತಿಲ್ಲ ನಿಮಗೆ? ಎರಡು ಸೇಮ್, ಸಿ ಬಿ ಎಸ್ ಸಿ ಸ್ಟೇಟ್ ಎರಡು ಸೇಮ್. ಮುಂಚೆನೋ ಅದು ತುಂಬ ಹಿಂದೆ, ಈಗ ಏನಿಲ್ಲ. ಓನ್ಲಿ ಲೆವೆಲ್ ಆಫ್ ಎಕ್ಸಾಮ್ ಪ್ಯಾಟ್ರನ್ನು, ಕ್ವಶನ್ ಡಿಫಿಕಲ್ಟಿ ಏನಿರ್ತದೆ ಅದು ಮಾತ್ರ ಚೇಂಜ್. ಅದು ಬಿಟ್ಟರೆ ಸಿ ಬಿ ಎಸ್ ಸಿ ಬುಕ್ಸು, ಸ್ಟೇಟ್ ಬುಕ್ಸು ಎಲ್ಲ ಸೇಮ್, ಸೇಮ್ ಟು ಸೇಮ್. ಇಬ್ರಿಗೂ ಬೋರ್ಡೆ, ಅವ್ರಿಗೆ ಸೆಂಟ್ರಲ್ ಬೋರ್ಡು, ನಿಮಗೆ ಸ್ಟೇಟ್ ಬೋರ್ಡು. ಸ್ವಲ್ಪ ಈಸಿ ಮಾಡಿರ್ತಾರೆ, ಒಂದು ಸ್ವಲ್ಪ ಕಷ್ಟ ಇರುತ್ತೆ. ಸ್ಟೇಟ್ ಬೋರ್ಡಿಂದ ಅವ್ರಿಗೆ ಬರೋಲ್ಲ. ಅವ್ರು ನೋಡಿ ಫೆಬ್ರವರಿಯಿಂದನೇ 10th ನಾನು ಹೇಳ್ತಾ ಇರೋದು. ಹಾಂ, ನಾನೇ ನೀನಂತೆ ನೀನಂತೆ ನೀನೇ ಕೇಳಿದ್ವು ಅದುವೇ? ಹಾಂ, ಹ್ಞೂ. ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹಾಂ, ಹೊಸ ಬೆಳಕೊಂದು, ಆಮೇಲೆ ಬರೀ ಸೊ ಹೋಮ್ವರ್ಕ್ ಬರ್ಕೊ. ಲಿಸ್ಟ್ ಏನು ಹೋಮ್ವರ್ಕ್? HW ಟೇಬಲ್ಸ್ ಫಸ್ಟು, ಅದರಲ್ಲಿ 12, 19 2 ಟೈಮ್ಸ್, ಸರಿನಾ? ನೆಕ್ಸ್ಟು 10 ಪ್ರಾಬ್ಲಮ್ಸ್ ಆಫ್ ಮಲ್ಟಿಪ್ಲಿಕೇಶನ್ ವಿತ್ ಡೆಸಿಮಲ್ ನಂಬರ್ ಇರಬೇಕು. 4ನೇ ತಾರೀಕು ಬಾ. ಇವತ್ತು ಶ್ರಾವಣಿಯನ್ನ ಬರ್ತಾರಂತೆ, ಇದೆಲ್ಲ ಮಾಡ್ಕೊಂಬಾ. ಹಾಂ, ನೀನೇ ತಗೋ ನಂಬರ್ಸ್ಗಳು. 123.6 × 28.5 ತಗೋ. 10 ನಂಬರ್ಸ್ ನೀನೇ ಹಾಕೋ. 10 ಪ್ರಾಬ್ಲಮ್ಸು ಏನ? ಡೆಸಿಮಲ್ ಏನೋ 0.25 ರ್ಯಾಂಡಮ್ ನಂಬರು, ಸರಿನಾ? 5 ಪ್ರಾಬ್ಲಮ್ಸ್ ಆಫ್ ಡಿವಿಷನ್ನು ವಿತ್ ಡೆಸಿಮಲ್ಸು, 2 ಡಿಜಿಟ್ಸ್ 3 ಡಿಜಿಟ್ಸ್. ಹಾಂ, ಇದು ಪ್ರತಿದಿನ ಮಾಡಬೇಕಿದು, ನಾಳೆಗಲ್ಲ, ಇವತ್ತಿಗಲ್ಲ, ಎವ್ರಿಡೇ ಇದು ಮಾಡಬೇಕು. ಸೌಂಡ್ ಚಾಪ್ಟರ್ ಕೇಳಾಯ್ತಾ? ಸರಿ, ಆಯಿತು. ಸೌಂಡಿಗೆ ಬಂದಾಗ ಗೊತ್ತಾಗುತ್ತೆ. ನೆಕ್ಸ್ಟು ಇವತ್ತು ಕೊಟ್ಟಿರೋ ಪ್ರಾಬ್ಲಮ್ ಹೋಮ್ವರ್ಕೆ ಆಯಿತಾ? ಅವತ್ತು HCF/LCM ಕೊಟ್ಟಿದ್ದೆ ಮ್ಯಾಥಮೆಟಿಕ್ಸ್ದು, ಅಷ್ಟು ಇಷ್ಟು 9 ಈಗ ಇಷ್ಟಲ್ಲಿ ಸಂಜೆ ಅಷ್ಟು ರೆಡಿ ಇರಬೇಕು. ಇದರಲ್ಲಿ ಆಯಿತಾ? ಪಾಯಿಂಟ್ ನಂಬರ್ 9 ಹೋಮ್ವರ್ಕು, 13 ಹೋಮ್ವರ್ಕು ಅದೆಲ್ಲ ಮಾಡಿಸಿರ್ದೆ. ಕ್ಯಾಲ್ಕುಲೇಟ್ ದ ವರ್ಕ್ ರಿಕ್ವೈರ್ಡ್ ಟು ಬಿ ಡನ್ ಟು ಸ್ಟಾಪ್ ಎ ಕಾರ್. ಒಂದು ಕಾರ್ ಮೂವ್ ಆಗ್ತಾಯಿದೆ, ಕೈನೆಟಿಕ್ ಎನರ್ಜಿನ ಪೊಟೆನ್ಷಿಯಲ್ ಎನರ್ಜಿನ? ಕೈನೆಟಿಕ್ ಎನರ್ಜಿ. 12 mv² ಫಾರ್ಮುಲಾ ಹಾಕಬೇಕು, ಸರಿನಾ? ಹ್ಞೂ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 12. ಎನ್ ಎಲೆಕ್ಟ್ರಿಕ್ ಹೀಟರ್ ಇಸ್ ರೇಟೆಡ್ 1500 ವ್ಯಾಟ್. ಎಲೆಕ್ಟ್ರಿಕ್ ಹೀಟ್ರು ಮನೇಲಿ ಏನಿದೆಯಾ ನೋಡ್ಕೊಂಬರ್ಬೇಕು. ಅದ್ರ ಮೇಲೆ ರೇಟಿಂಗ್ ಏನಿದೆ ನೋಡಬೇಕು. ಎಲೆಕ್ಟ್ರಿಕ್ ಹೀಟ್ರ್ ಇದೆಯಲ್ವಾ, ಅದ್ರ ಮೇಲೆ ಲೇಬಲ್ ಏನಾದ್ರು ಇನ್ನೂ ಇದ್ದರೆ ಅದು ಪವರ್ ರೇಟಿಂಗ್ ಬರೆದಿರ್ತಾರೆ, ಎಷ್ಟು ವೋಲ್ಟೇಜು, ಎಷ್ಟು ಕರೆಂಟು, ಎಷ್ಟು ವ್ಯಾಟು, ಆಯಿತಾ? ಮೋಸ್ಟ್ಲಿ ವ್ಯಾಟ್ ಎಷ್ಟು ಅಂತ ಕೊಟ್ಟರಲ್ಲ, ನೀನು ಕವರು ಸಾರಿ ನೀನು ಲೈಕ್ ಪವರ್ ಹೆಂಗೆ ಡ್ರಾ ಮಾಡ್ತೀನಿ ಅನ್ನೋದ್ರ ಮೇಲೆ. ಸರಿ, ಅದೇನಿರುತ್ತೆ ನೋಡು. ಎಲೆಕ್ಟ್ರಿಕ್ ಹೀಟರ್ ಇಸ್ ರೇಟೆಡ್ 1500 ವ್ಯಾಟ್. ಹೌ ಮಚ್ ಎನರ್ಜಿ ಡಸ್ ಇಟ್ ಯೂಸ್ ಇನ್ 10 hours? ರೇಟೆಡ್ 1500 ವ್ಯಾಟ್. 1500 ವ್ಯಾಟ್ ರೇಟಿಂಗ್ ಇದೆ
ಆಯಿತಾ? ಅಂದರೆ ಏನರ್ಥ? ಸೊ 1500 ವ್ಯಾಟ್ಸ್ ಈಸ್ ಈಕ್ವಲ್ ಟು 1500 ಜೌಲ್ಸ್ ಪರ್ 1 ಸೆಕೆಂಡ್ ಅಂತ, 1500 ಜೌಲ್ಸ್ ಪರ್ 1 ಸೆಕೆಂಡ್ ಅಂತ ಇಷ್ಟು. ದೆನ್ ಹೌ ಮಚ್ ಎನರ್ಜಿ ಡಸ್ ಇಟ್ ಯೂಸ್ ಇಟ್ 10 hour? 1 ಸೆಕೆಂಡ್ಗೆ 1500 ಜೌಲ್ಸು, 10 hourಗೆ ಎಷ್ಟು? ಹೌ ಮಚ್? ಹಾಂ 1500 ಬೈ 10 ಇಷ್ಟು ಮಾಡಿದ್ರೆ 150 150 ಜೌಲ್ಸಾ? 1 ಸೆಕೆಂಡ್ಗೆ 1500 ಜೌಲ್ಸು. 10 hours ಎಷ್ಟಾಗತ್ತಾ? ಸೊ ಯೂನಿಟ್ ಏನು ನೋಡಬೇಕಲ್ವಾ? 1 ಸೆಕೆಂಡ್ಗೆ 1500 ಅಂದರೆ 10 hours ಎಷ್ಟು? ಇಲ್ಲ, 10 hours ಮೀನ್ಸ್ 10 ಇಂಟು 360 3600 ಸೆಕೆಂಡ್ಸ್ಗೆ ಎಷ್ಟು? ಸೊ ಲೆಟ್ಸ್ ಕಾಲ್ ದಿಸ್ ಆ್ಯಸ್ ಎಕ್ಸ್. ಲೆಟ್ಸ್ ಕಾಲ್ ದಿಸ್ ಆ್ಯಸ್ ಎಕ್ಸ್, ಸರಿನಾ? ಸೊ 1 ಸೆಕೆಂಡ್ 1500 ಜೌಲ್ಸ್, 3600 ಸೆಕೆಂಡ್ಸ್, ಎಕ್ಸ್. ಎಕ್ಸ್ ಇಂಟು 1 ಸೆಕೆಂಡ್ ಈಸ್ ಈಕ್ವಲ್ ಟು 3600 ಇಂಟು 1500 ಕ್ರಾಸ್ ಮಲ್ಟಿಪ್ಲಿಕೇಶನ್. ಹೌದಾ? ಇದನ್ನು ಎಕ್ಸು, ಇಲ್ಲಿ ಜೌಲ್ಸು, ಇಲ್ಲಿ ಜೌಲ್ಸು, ಸೇ ಎಕ್ಸ್ ಜೌಲ್ಸ್. ಇದನ್ನು ಎಕ್ಸ್ ಜೌಲ್ಸ್ ಅಂತ ಇಟ್ಕೋತೀನಿ. ಸೊ ಸೇಮ್ ಬರ್ಕೋಬೇಕು, ಈ ಕಡೆ ಸೆಕೆಂಡ್ಸ್ ಬರ್ಕೊಂಡ್ರೆ ಈ ಕಡೆ ಜೌಲ್ಸ್ ಬರೀಬೇಕು, ಆ ಕಡೆ ಮಾಡ್ಕೋಬಾರ್ದು, ಸರಿನಾ? ಈ ಕಡೆ ಸೆಕೆಂಡ್ಸು, ಈ ಕಡೆ ಜೌಲ್ಸು. ಸೊ ದೆನ್ ಎಕ್ಸ್ ಇಂಟು 1 ಸೆಕೆಂಡ್ ಇಸ್, ಸೊ ಎಕ್ಸ್ ಈಸ್ ಈಕ್ವಲ್ ಟು 3600 ಇಂಟು 1500. ಸೊ ಇಲ್ಲೂ ಸೆಕೆಂಡ್ ಇರುತ್ತೆ, ಸೆಕೆಂಡ್ ಕ್ಯಾನ್ಸಲ್ ಆಗುತ್ತೆ, 1 ಬರೀತಾ ಇಲ್ಲ ಅಷ್ಟೇ. ಸೊ ಎಕ್ಸ್ ಈಸ್ ಈಕ್ವಲ್ ಟು 3600 ಇಂಟು 1500 ಮಾಡು. 3600 ಇಂಟು 1500. ಸೊ ಕ್ವಶನ್ ನಂಬರ್ 12. ಕ್ವಶನ್ಗೆ 2 ಲೈನ್ ಬಿಡು, ಈ ಕಡೆ ರೆಫರ್ಕಲ್ ಮಾಡಿ. ಎಷ್ಟು ಬಂತು? ಹಾಂ, ಒಂದ್ರ ಕೆಳಗಡೆ ಒಂದು ಕರೆಕ್ಟಾಗಿ ಬರ್ಕೊಂಡಿಲ್ಲ, ಅದಕ್ಕೆ ಬರ್ತಾ ಇಲ್ಲ ಅದು. ಈ 3 ಎಲ್ಲಿ ಬರ್ಕೋಬೇಕಪ್ಪ? ಹಾಂ, ಮತ್ತೆ ಇದೆಲ್ಲ ಮಿಸ್ಟೇಕ್ಸ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಮಿಸ್ಟೇಕ್ಸ್ ಮಾಡ್ತಾ ಇದೆಯಾ? ಅದನ್ನೇ ಹೇಳಿದ್ದು, ಬರ್ಕೋಬೇಕು. ಇಲ್ಲ ತಪ್ಪೆ. ಸೊ 540 ಏನಿದು? ಸೊ 540 ಇಲ್ಲಿ ಬಂದಿದೆ, ಪ್ಲಸ್ ಇಲ್ಲಿ 2 zeros, ಇಲ್ಲಿ 2 zeros, ಮತ್ತೆ ಮರ್ತುಬಿಟ್ಟು ಈ ಕಡೆ 540 ಅಂತ ಮಾಡಿಬಿಟ್ಟು ಆನ್ಸರ್ 540 ಅಂತ ಬರೆಯೋದಲ್ಲ. ಎರಡು ಕಡೆನೂ ಜೀರೋಸ್ ಬಿಟ್ಟಿರೋದು ನೆನಪಿರಬೇಕು, ಸರಿನಾ? ಇಷ್ಟು ಜೌಲ್ಸ್. ಇಷ್ಟು ಜೌಲ್ಸ್ ಸರಿ, ಬಟ್ ಓಕೆ, ಇಫ್ ಯು ಡೂ ದಿಸ್ ವೇ ಯು ವಿಲ್ ಗೆಟ್ ಜೌಲ್ಸ್, ಕರೆಕ್ಟಾ? ಹೌ ಮಚ್ ಡಸ್ ಎನರ್ಜಿ ಯೂಸ್? ಸೊ ಇನ್ ಟರ್ಮ್ಸ್ ಆಫ್ ಯೂನಿಟ್ಸಲ್ಲಿ ಬೇಕಾದ್ರೆ ಹೇಳ್ಬೋದು, ಇನ್ ಟರ್ಮ್ಸ್ ಆಫ್ ಯೂನಿಟ್ಸಲ್ಲಿ ಬೇಕಾದ್ರೆ ಹೇಳೋಣ. ಇನ್ ಟರ್ಮ್ಸ್ ಆಫ್ ಜೌಲ್ಸ್ ಇಟ್ ಈಸ್ ದಿಸ್ ಮಚ್. ಸೊ ಇನ್ ಟರ್ಮ್ಸ್ ಆಫ್ ಯೂನಿಟಲ್ಲಿ ಹೇಳೋಣ. ಲೆಟ್ಸ್ ಡೂ ಇಟ್ ಇನ್ ಯೂನಿಟ್ಸ್. ಸೊ ಎನರ್ಜಿ ಇನ್ ಯೂನಿಟ್ಸ್, ಎನರ್ಜಿ ಇನ್ ಯೂನಿಟ್ಸಲ್ಲಿ ತಗೋಬೇಕು ಅಂತಂದರೆ, ಹಾಂ, ಸೊ ಇಟ್ ಶುಡ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಕಿಲೋವ್ಯಾಟ್ ಅವರ್. ಸೊ ವಾಟ್ ಇಸ್ ದ ಫಾರ್ಮುಲಾ ಫಾರ್ ಎನರ್ಜಿ? ಎನರ್ಜಿ ಈಸ್ ಈಕ್ವಲ್ ಟು ಪವರ್ ಇಂಟು ಟೈಮಾ. ಸೊ ಪವರ್ ಈಸ್ ಈಕ್ವಲ್ ಟು ಎನರ್ಜಿ ಓವರ್ ಟೈಮ್. ಎನರ್ಜಿ ಈಸ್ ಈಕ್ವಲ್ ಟು ಪವರ್ ಇಂಟು ಟೈಮ್. ಇಫ್ ಎನರ್ಜಿ ಹಿಯರ್ ಎನರ್ಜಿ ಈಸ್ ಈಕ್ವಲ್ ಟು ಪವರ್ ಇಂಟು ಟೈಮ್. ಸೊ ಎನರ್ಜಿ ಇನ್ ಜೌಲ್ಸಲ್ಲಿ ಹೇಳಿದ್ರೆ, ಇಫ್ ಎನರ್ಜಿ ಇನ್ ಜೌಲ್ಸ್ ಈಸ್ ಈಕ್ವಲ್ ಟು ಪವರ್ ಇಂಟು ವ್ಯಾಟ್ ಇಂಟು ಟೈಮ್ ಇನ್ ಸೆಕೆಂಡ್ಸ್. ಇಫ್ ಎನರ್ಜಿ ಜೌಲ್ಸಲ್ಲಿ ಹೇಳಿದ್ರೆ ಯು ವಿಲ್ ಸೇ ಪವರ್ ಇನ್ ವ್ಯಾಟ್ಸ್
ಟೈಮ್ ಇನ್ ಸೆಕೆಂಡ್ಸ್. ಅರ್ಥ ಆಯ್ತಾ? ಆ ಯೂನಿಟ್ನ ಮಾತ್ರ ಬರ್ದಿದ್ದೀನಿ ಅಷ್ಟೇ. ಐ ಜಸ್ಟ್ ರಿಟನ್ ಯೂನಿಟ್ JWS. ಇಫ್ ಯು ಸೇ ಎನರ್ಜಿ ಇನ್ ಯೂನಿಟ್ಸ್, ಇಫ್ ಯು ಸೇ ಎನರ್ಜಿ ಇನ್ ಯೂನಿಟ್ಸ್, ದಿಸ್ ಶುಡ್ ಬಿ ಏನು, ಕಿಲೋವ್ಯಾಟ್ ಹವರ್. ಪವರ್ನ ಕಿಲೋವ್ಯಾಟಲ್ಲಿ ಹೇಳ್ತೀವಿ, ಟೈಮ್ನ ಹವರಲ್ಲಿ ಹೇಳ್ತೀವಿ. ಸೊ ಪವರ್ ಶುಡ್ ಬಿ ಇನ್ kilowatt, time should be in hour. Energy in unit. For energy, if you want to calculate energy in units, so power in kVh into time in hours. Rajnikant, it important. Artha aita? In terms of energy. So if energy, I will clarify here. Energy in joule. If energy in joules ಹೇಳಬೇಕು ಅಂದರೆ, ಸೊ ಪವರ್ ಅದ್ರದ್ದು ಯೂನಿಟ್ ಇರುತ್ತೆ. ಸೊ ಪವರ್ ಇನ್ ವ್ಯಾಟ್ಸ್ ಇಂಟು ಟೈಮ್ ಇನ್ ಸೆಕೆಂಡ್ಸ್. ಟೈಮ್ ಸೆಕೆಂಡ್ಸಲ್ಲಿರುತ್ತೆ, ಪವರ್ ವ್ಯಾಟ್ಸಲ್ಲಿರುತ್ತೆ. ಲೈಕ್ ನಾರ್ಮಲ್ ಯೂನಿಟ್, SI ಯೂನಿಟ್. ಇಫ್ ಯು ಸ್ಪೆಸಿಫಿಕಲಿ ಸೈ ಯೂನಿಟ್, ದೆನ್ ಪವರ್ ಇನ್ ಕಿಲೋವ್ಯಾಟ್ ಅವರ್ ಆ್ಯಂಡ್ ಟೈಮ್ ಇನ್ ಅವರ್ಸ್. ಅರ್ಥ ಆಯ್ತಾ? So energy in units is equal to power in kilowatt hour. Power in kilowatt hour 1500 ವ್ಯಾಟ್ ಕೊಟ್ಟಿದ್ದಾರೆ. ಪವರ್ ಇನ್ ಕಿಲೋವ್ಯಾಟ್. ಸರಿ, ಇಲ್ಲಿ ನೋಡಿ, ಪವರ್ ಇನ್ ಕಿಲೋವ್ಯಾಟಲ್ಲಿ ಹೇಳಬೇಕು, ಟೈಮ್ ಇನ್ ಹವರಲ್ಲಿ ಹೇಳ್ತೀವಿ. 1500 ವ್ಯಾಟ್ ಅಂದರೆ ಎಷ್ಟು ಕಿಲೋವ್ಯಾಟ್ ಅವರು? 1500 ವ್ಯಾಟ್ ಅಂದರೆ ಇನ್ ಟರ್ಮ್ಸ್ ಆಫ್ ಕಿಲೋವ್ಯಾಟ್ ಅವರ್ ಹೌ ಮಚ್ ಇಸ್ ಇಟ್? 1.5 ಕಿಲೋವ್ಯಾಟ್. 1500 ಅಂದರೆ 1.5 1.5 into 1000 ಮಾಡ್ರೆ ಬರುತ್ತಾ? ಬರುತ್ತೆ. ಸೊ 1500, ವಾಟ್ ವಿ ಆರ್ ಡೂಯಿಂಗ್ ಇಸ್ 1500 is equal to 1500 into 10 power 0. So point like reduce 3 numbers 1 2 3. After 3 numbers I am keeping point 1.500 into 10 power 3. Instead of writing 1.500, ನೋಡ್ಕೊ ಇಲ್ಲಿ 1.5 into 10 power 3 ಕರೆಕ್ಟಾ? ಸೊ 1500 is equal to 1.5 into 10 power 3. ಹಾಂ, ಯಾವುದು? ಇಲ್ಲಿ ಪಾಯಿಂಟ್ ಇಲ್ಲಿ ಇಟ್ಟರೆ ಇಲ್ಲೆಲ್ಲ ಪವರ್ ಜಾಸ್ತಿ ಆಗಲಿಲ್ವಾ? ಈಗ 1500 ಅಲ್ಲಿ 10 power 0 ಅಂದರೆ 1 ತಾನೇ. 1500 into 1, 1500 is equal to 1.5. ಸಿ 1.5 ಅನ್ನೋದು ಒಂದೇ, 1.0 ಎನಿ 0 zeros ಬರೆಯೋದು ಒಂದೇ. ಆಫ್ಟರ್ ಸಮ್ ನಂಬರ್ ಯು ಕ್ಯಾನ್ ರೈಟ್ ಎನಿ ನಂಬರ್ ಆಫ್ zeros, ನಾಟ್ ಎನ್ ಇಶ್ಯೂ. ಸರಿನಾ? ಸೊ 1.5 into 10 power 3, 1.5 into 10 power 3. ಸೊ ಪವರ್ ಇನ್ ಕಿಲೋವ್ಯಾಟಲ್ಲಿ ಇರಬೇಕು. ಪವರ್ ಶುಡ್ ಬಿ ಇನ್ ಕಿಲೋವ್ಯಾಟ್. ಸೊ ಏನೀಗ ಪವರ್ ಈಸ್ ಈಕ್ವಲ್ ಟು ಏನು? 1.5. ಟೈಮು ಹವರ್ಲಿ ಇರಬೇಕು, ಅವರೇ ಹವರಲ್ಲಿ ಕೊಟ್ಟಿದ್ದಾರೆ. ಸೊ 10. ಸೊ ಇವಾಗ ಎನರ್ಜಿಗೆ ಇಲ್ಲಿ ನಾನು ಎನರ್ಜಿನ ಜೌಲ್ಸ್ ಅಂತ ಬರೆಯೋಕ್ಕಲ್ಲ, ಇಲ್ಲಿ ಐ ಹ್ಯಾವ್ ಟು ರೈಟ್ ಯೂನಿಟ್. ಅಲ್ಲಿಯ ಪ್ರಾಬ್ಲಮ್ ನೋಡು, ಲೈಕ್ ಇನ್ ಟರ್ಮ್ಸ್ ಆಫ್ ವ್ಯಾಟು ಸೆಕೆಂಡ್ಸಲ್ಲಿ ಇಟ್ಕೊಂಡ್ರೆ ಸೇಮ್ ಬರುತ್ತೆ. ಇಫ್ ಯು ವಾಂಟ್ ಟು ಕ್ಯಾಲ್ಕುಲೇಟ್ ಎನರ್ಜಿ ಇನ್ ಟರ್ಮ್ಸ್ ಆಫ್ ದ ಯೂನಿಟ್, power should be in kilowatt, time should be in hours. So 1.5 into 10, 1.5 into 10, 150. ಮತ್ತೆ 1.5 into 10, 10ನ 10 ಮಲ್ಟಿಪ್ಲೈ ಮಾಡ್ತಾ ಇದೆಯಾ? 10 ಇದಕ್ಕೆ ಸೇರಿಸ್ತಾ ಇದೆ ಅಂದರೆ ಪಾಯಿಂಟ್ ಮುಂದೆ ಶಿಫ್ಟ್ ಆಗುತ್ತೆ. ಹೌದಾ? 10 power 1 ಇದ್ದು 10 power 0 ಆಗ್ತಾ ಇದೆ ಅಲ್ವಾ? 10 power 1 ಇದ್ದು 10 power 0 ಆಗ್ತಾ ಇದೆ ಅಲ್ವಾ? ಸೊ ಒಂದು ಮುಂದಕ್ಕೆ ಬರುತ್ತೆ. ಸೊ 1.5 ನಿಂಗೆ ಆ ಥರ ನಂಬರ್ಸ್ ಕನ್ಫ್ಯೂಷನ್ ಆಯಿತು ಅಂತ ಅನ್ಕೋ ಯಾವಾಗಲೂ. 1.5ಗೆ ನೆಕ್ಸ್ಟ್ ಇಂಟೀಜರ್ ನೋಡು 2 into 10 20 ಬರಬೇಕು. 1.5 into 10 ಗೊತ್ತಾಗ್ತಾ ಇದೆಯಾ? ನಿನ್ಗೆ ಏನಾರ ಹತ್ರ ಪಾಯಿಂಟ್ ಕನ್ಫ್ಯೂಷನ್ ಆಯಿತು ಅಂದರೆ ಥಿಂಕ್ ಆಫ್ ನೆಕ್ಸ್ಟ್ ಇಂಟೀಜರ್. ಸೊ 2 ಅಲ್ವಾ, ಇದು 1 ಅಲ್ವಾ, ಇದು 2ಗಿಂತ ಇದು ಕಡಿಮೆ ಇದೆ ಅಲ್ವಾ?
ಸೊ 2 ಇಂಟು 10 ಮಾಡಿದ್ರೆ ಏನು ಬರಬೇಕು 20. 2 ಇಂಟು 10 ಮಾಡಿದ್ರೆ 20 ಬರುತ್ತೆ ಅಂದರೆ 1.5 ಇಂಟು 10 15. ಸೊ 15 ಯೂನಿಟ್ಸ್. 15 ಯೂನಿಟ್ಸ್ ಆನ್ಸರ್. ಗೊತ್ತಾಯ್ತಾ? ಸೊ ಯು ಹ್ಯಾವ್ ಟು ಬಿ ಕಾನ್ಷಿಯಸ್ ಟು ರೈಟ್ ಪವರ್ ಇನ್ ಕಿಲೋವ್ಯಾಟ್. You have to focus on this, power in kilowatt, and time in hours. ಗೊತ್ತಾಯ್ತಾ ರಜನಿಕಾಂತ್? ಎನರ್ಜಿ ಇನ್ ಯೂನಿಟ್ಸ್, ಸ್ಪೆಸಿಫಿಕಲಿ ಎನರ್ಜಿ ಇನ್ ಯೂನಿಟ್ಸ್. ಎನರ್ಜಿ ಇನ್ ಜೌಲ್ಸ್ ಆಯಿತು ಅಂದರೆ ಇದು ಜಸ್ಟ್ ವ್ಯಾಟ್ಸು ಸೆಕೆಂಡ್ಸಲ್ಲಿದ್ದರೆ ಸಾಕು. ಓನ್ಲಿ ಎನರ್ಜಿ ಇನ್ ಯೂನಿಟ್ಸ್. ಸೊ ಬಿಕಾಸ್ ವಿ ಆರ್ ಸೇಯಿಂಗ್ ಎನರ್ಜಿ. ಸಾಕಾಯ್ತಾ ಕ್ಲಾಸು? ಸಾಕಾಯ್ತಲ್ಲ, ಆಲ್ಮೋಸ್ಟ್ ನಿಲ್ಲಿಸ್ಬೋಣ. ಎನರ್ಜಿ ಕ್ಯಾನ್ ಬಿ ಸೇ ಇನ್ ಟರ್ಮ್ಸ್ ಆಫ್ ಜೌಲ್ಸ್ ಬೇಕಾದ್ರೆ ಹೇಳ್ಬೋದು, ಆರ್ ಇನ್ ಟರ್ಮ್ಸ್ ಆಫ್ ಯೂನಿಟ್ಸ್ ಅಲ್ಲಿ ಬೇಕಾದ್ರೆ ಹೇಳ್ಬೋದು. ವಿ ಕ್ಯಾನ್ ಸೇ ಇಟ್ ಇನ್ ಟರ್ಮ್ಸ್ ಆಫ್ ಜೌಲ್ಸ್ ಆರ್ ಇನ್ ಟರ್ಮ್ಸ್ ಆಫ್ ಯೂನಿಟ್. ವೆನ್ ಯು ವಾಂಟ್ ಟು ಸೇ ಇನ್ ಯೂನಿಟ್ ಇಟ್ ಹ್ಯಾಸ್ ಟು ಬಿ ಇನ್ ಲೈಕ್ ಕಿಲೋ ವ್ಯಾಟಲ್ಲಿ ಇರಬೇಕು, ಟೈಮ್ ಹವರ್ಲಿ ಇರಬೇಕು. ಜೌಲ್ಸಲ್ಲಿ ಇರಬೇಕು ಅಂತಂದರೆ ಜಸ್ಟ್ ವ್ಯಾಟು ಸೆಕೆಂಡು, ಇಷ್ಟೇ ಸಾಕು. ಗೊತ್ತಾಗ್ತಾ ಇದೆಯಾ? ಹಾಂ. ಸೊ ನಾವು ಜಸ್ಟ್ ನೋಟ್ ಡೌನ್ ಮಾಡ್ಕೊ ಅಲ್ಲಿಗೆ. ಲೈಕ್ ದಿಸ್ ಚಾಪ್ಟರ್ ಕಂಪ್ಲೀಟ್, ಆಲ್ ದ ಮೇಜರ್ ಕಾನ್ಸೆಪ್ಟ್ಸ್ ಆಫ್ ವರ್ಕ್ ಎನರ್ಜಿ ಎಲ್ಲ ಕಂಪ್ಲೀಟ್ ಆಯಿತು. So online students, you can also note down, and by this like we have completed most of the core concepts, and some of the NCERT problems has been solved. There are few problems which are in the exercise which are easy, and the solution has been given as a printout. So in the first sheet there is a problem set. All the NCERT examples, in text examples and exercise examples have been listed out for the convenience of the students. Then solution for the exercise problems. Solution for the exercise problem is given, and the like along with the question, answer also have been explained here. Okay. So we will give the handouts like this in the classes, and after some time these handouts will get binded, so it will become a book. That is the plan. Done. ಅಷ್ಟಾಯಿತು. ಸೊ ನಾವು ದ ರಿಮೈನಿಂಗ್ ಪಾರ್ಟ್ ಏನು? ರಿಮೈನಿಂಗ್ ಪಾರ್ಟ್ ನೋಡಿಲಿ. ರೆಸ್ಟ್ ಆಫ್ ದ ಕ್ವಶನ್ಸು ರಜನಿಕಾಂತ್ ಪ್ರಾಬ್ಲಮ್ ನಂಬರ್ 12 ಆಯಿತು, ಪ್ರಾಬ್ಲಮ್ ನಂಬರ್ 11 ಆಯಿತು, 13 ಹೋಮ್ವರ್ಕ್ ಕೊಟ್ಟಿದ್ದೀನಿ. ಸೊ 10 ಹೋಮ್ವರ್ಕು, 14 ಹೋಮ್ವರ್ಕ್, 10 ಹೋಮ್ವರ್ಕ್ 14 ಹೋಮ್ವರ್ಕು ಅಷ್ಟು ಮಾಡಿಸಿದ್ರೆ ಆಲ್ ದ 14 ಪ್ರಾಬ್ಲಮ್ಸ್ ಹಿಯರ್, ಆಲ್ ದ 14 ಪ್ರಾಬ್ಲಮ್ಸ್ ಫ್ರಮ್ ದಿಸ್ ಚಾಪ್ಟರ್ ಹ್ಯಾವ್ ಬಿನ್ ಕಂಪ್ಲೀಟೆಡ್. ಸೊ ಹೋಮ್ವರ್ಕ್ ಪ್ರಾಬ್ಲಮ್ ಮಾಡ್ಬೋದು, ಅದಕ್ಕೆ ಈ ಪ್ರಾಬ್ಲಮ್ಸ್ನ ಮಾಡಿರೋದು. ಗೊತ್ತಾಗ್ತಾ ಇದೆಯಾ? ಹೋಮ್ವರ್ಕ್ ಪ್ರಾಬ್ಲಮ್ಸ್ ಟ್ರೈ ಮಾಡಬೇಕು. ಸೊ ದಟ್ ಕಂಪ್ಲೀಟ್ಸ್ ಯುವರ್ ವರ್ಕ್ ಆ್ಯಂಡ್ ಎನರ್ಜಿ ಪ್ರಾಬ್ಲಮ್. ಸೊ ದೆನ್ ವಿ ಆರ್ ಲೆಫ್ಟ್ ವಿತ್ ದ ಸೌಂಡ್. ವಿಲ್ ಕಂಪ್ಲೀಟ್ ಇಟ್ ಇನ್ ಕಮಿಂಗ್ ಡೇಸ್. ಇದಾದಮೇಲೆ ನೆಕ್ಸ್ಟು ಇವಾಗ ಸದ್ಯಕ್ಕೆ ಫಿಸಿಕ್ಸ್ಗೆ ಬ್ರೇಕ್ ಹಾಕಿ ಸರ್ಫೇಸು ವಾಲ್ಯೂಮ್ಸ್ನ ಮ್ಯಾಥಮೆಟಿಕ್ಸ್ ಸ್ಟಾರ್ಟ್ ಮಾಡೋಣ. ಈ ಸ್ಟಾರ್ಟಿಂಗ್ ಫ್ರಮ್ ದ ಈವ್ನಿಂಗ್ ಕ್ಲಾಸಿಗೆ ಶುರು ಮಾಡೋಣ. ಇದ್ರ ಜೊತೆಗೆ ಏನು ಹೋಮ್ವರ್ಕ್ ಜೊತೆಗೆ ಆನ್ಸರ್ಸ್ ಆಲ್ರೆಡಿ ಕೊಟ್ಟಿದ್ದೀನಿ, ಮನೇಲಿ ಓದಬೇಕು ಸರಿನಾ. ನೆಕ್ಸ್ಟ್ ವೀಕೆಂಡ್ ಟೆಸ್ಟ್ ಏನಿರುತ್ತೆ ಆ ಟೆಸ್ಟ್ಗೆ ಇದಿರುತ್ತೆ. ಗೊತ್ತಾಗ್ತಾ ಇದೆಯಾ? ಸೌಂಡ್ ಆ್ಯಂಡ್ ಎನರ್ಜಿ ಟೆಸ್ಟ್ಗಿರುತ್ತೆ. ಆ ಚಾಪ್ಟರ್ ಕಂಪ್ಲೀಟ್ ಆಯ್ತಲ್ಲ, ದೆನ್ ವಿಲ್ ಡು ದ ಟೆಸ್ಟ್. ವರ್ಕ್ ಆ್ಯಂಡ್ ಎನರ್ಜಿ, ಏನಕ್ಕೆ ಸೌಂಡ್ ಆ್ಯಂಡ್ ಎನರ್ಜಿ ಅಂತ ಬರ್ತಾ ಇದೆ? ಸೊ ನೆಕ್ಸ್ಟ್ ಚಾಪ್ಟರ್ ಸೌಂಡ್ ಅಲ್ವಾ, ನಾನು ಆಲ್ರೆಡಿ ನೆಕ್ಸ್ಟ್ ಚಾಪ್ಟರ್ ಹೋಗ್ಬಿಟ್ಟಿದ್ದೀನಿ. ಅದಕ್ಕೆ ಮೈಂಡ್ ಫಾಸ್ಟಾಗಿ ಥಿಂಕ್ ಮಾಡ್ತಾಯಿದ್ದೆ, ಅದಕ್ಕೆ ರೆಸ್ಪಾನ್ಸ್ ಆಗಿ ವರ್ಡ್ಸ್ ಬರ್ತಾಯಿದೆ. ಡನ್. ಸೊ ವಿಲ್ ಎಂಡ್ ದ ಕ್ಲಾಸ್ ಹಿಯರ್.